ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ನಮ್ಮ ಪ್ರಥಮ PUCಯ 5ನೆಯ ಪಾಠ ಸ್ಟ್ಯಾಟಿಸ್ಟಿಕಲ್ ಇಕನಾಮಿಕ್ಸಿನ 5th ಚಾಪ್ಟರ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಇರ್ತಕ್ಕಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಕಲಿಬೇಕಾಗಿರ್ತಕ್ಕಂತಹ ಟಾಪಿಕ್ಗಳೇನು, ಇದೆಲ್ಲವನ್ನು ನೋಡಲಿಕ್ಕೆ ಮುಂಚೆ ಒಮ್ಮೆ ಒಂದು ಪ್ರೀವಿಯಸ್ ಚಾಪ್ಟರ್ಗಳ ಸಣ್ಣ ಮೆಲುಕು ಹಾಕೋಣ. ನಾನು ಕೇಳ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ. ವಾಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್? Is statistics better than common sense? Comment. What is organization of data? ಟ್ಯಾಲಿ ಮಾರ್ಕ್ಸು ಈಸಿನಾ ಕಷ್ಟನಾ? ಯಾವುದಾದ್ರೂ ಚಾಪ್ಟರ್ಲಿ ನಿಮಗೆ ಡೌಟ್ಗಳಿದೆಯಾ? ಎಲ್ಲವನ್ನು ನಮಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಹಾಗಾದ್ರೆ ನಮ್ಮ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು ನೋಡೋಣ ಬನ್ನಿ. ಸೊ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಪಾಠದಲ್ಲಿ 1 ಮಾರ್ಕ್ 1 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 6 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ. ಒಟ್ಟು ನಮ್ಮ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಿಂದ 9 ಮಾರ್ಕಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. 1 ಮಾರ್ಕ್ 1 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 6 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ. ಒಟ್ಟು 9 ಮಾರ್ಕ್ಸಿಗೆ ನಮ್ಮ ಫೈನಲ್ ಎಕ್ಸಾಮಿನೇಷನ್ ನಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಕೇಳ್ತಾನೆ. ಹಾಗಾದ್ರೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಲಿ ನಾವು ಕಲಿಬೇಕಾಗಿರ್ತಕ್ಕಂತಹ ಟಾಪಿಕ್ಗಳು ಯಾವುದು ನೋಡೋಣ ಬನ್ನಿ. ಮೊದಲಿಗೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಏನು? ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಅರ್ಥ ವೆರಿ ಸಿಂಪಲ್. ಯಾವುದೇ ಒಂದು ಡೇಟಾದ ಅಟ್ಮೋಸ್ಟ್ ಸೆಂಟರ್ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ? ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ನಾನು ನಿಮಗೆ ಯಾವುದೇ ಒಂದು ಡೇಟಾವನ್ನ ಕೊಟ್ಟು ಈ ಡೇಟಾದ ಒಂದು ನಂಬರ್ ಅನ್ನ ತೆಗೆದುಕೊಂಡು ಇಡೀ ಡೇಟಾದ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೀವು ನನಗೆ ಹೇಳಿ ಅಂತ ಕೇಳಿದಾಗ ಆಗ ನಾವು ಉಪಯೋಗಿಸ್ತಕ್ಕಂತಹ ಸ್ಟ್ಯಾಟಿಸ್ಟಿಕಲ್ ಮೆಜರೇ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಅದಕ್ಕೆ ಹೇಳೋದು ಯಾವುದೇ ಒಂದು ಡೇಟಾವಿನ ಸೆಂಟರ್ ವ್ಯಾಲ್ಯೂ will define the entire data characteristic. For example, ನಾನು 1, 4, 5, 6, 7. ಸೊ ಈಗ ಈ 5 ನಂಬರ್ಗಳನ್ನ ನಾನು ತಗೊಂಡಿದ್ದೀನಿ. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನಾನೊಂದು ಮೆಜರ್ ಹಾಕೊಳ್ತೀನಿ. ಮೀನ್ ತಗೊಳ್ಳೋಣ. ಸೊ ಮೀನಿಗೆ ನಾನು ಏನು ಮಾಡಬೇಕು? ಸಮೇಷನ್ x/n. ಸೊ 5, 10, 16, 16 ಪ್ಲಸ್ 7 23. ಇಲ್ಲಿ 5 ನಂಬರ್ಗಳು ನನಗೆ ಕಾಣ್ತಾ ಇದೆ. ಸೊ 4.6. ಸೊ ಈ ಡೇಟಾದ ಆವರೇಜ್ ಎಷ್ಟಿದೆ? 4.6 ಇದೆ. ಸೊ ಈ 4.6 ಇಟ್ಕೊಂಡು ನಾನು ಈ ಇಡೀ ಡೇಟಾದ ಜಾತಕವನ್ನೇ ಹೇಳೋದಾದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಸೊ ಇಫ್ ದ ಸೆಂಟರ್ ವ್ಯಾಲ್ಯೂ ಡಿಫೈನ್ಸ್ the entire characteristics of the data set, ಅದಕ್ಕೆ ನಾವೇನಂತ ಕರಿತೀವಿ? ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಸೊ ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ಸ್ ಹೆಲ್ಪ್ಸ್ ಅಸ್ to summarize large sets of data with a single representative value. ಸೊ ಈ ಒಂದು ವ್ಯಾಲ್ಯೂ ಈ ಇಡೀ ಡೇಟಾ ಸೆಟ್ಟಿನ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಮಗೆ ಹೇಳಿಕೊಡುತ್ತೆ, ನಮಗೆ ಅನಲೈಸ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಅಂತಹ ಡೇಟಾವನ್ನ, ಅಂತಹ ನಂಬರ್ಗಳನ್ನ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತೀವಿ. ದೀಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ಮೇಕಿಂಗ್ ಸೆನ್ಸ್ ಆಫ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ಇನ್ ಅವರ್ ಡೈಲಿ ಲೈಫ್ಸ್. ನಮ್ಮ ಶೂ ಸೈಜ್ಗಳು. ಸೊ ಒಂದು ಪ್ರೊಡಕ್ಷನ್ ಕಂಪನಿ ಯಾವ ಶೂ ಸೈಜ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು? ಮೋಡ್ ಅನ್ನ ಉಪಯೋಗಿಸ್ತಾರೆ. ಒಂದು ಕಾಲೇಜ್ ಕ್ಯಾಂಪಸ್ಸಿನಲ್ಲಿ
ಪ್ಲೇಸ್ಮೆಂಟ್ ರೆಕಾರ್ಡ್ಗಳನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಸ್ಯಾಲರಿಯ ಲೆಕ್ಕಾಚಾರದಲ್ಲಿ ಮೀಡಿಯನ್ ಅನ್ನ ಉಪಯೋಗಿಸ್ತಾರೆ. ನಮ್ಮ ಆವರೇಜ್ ಬಗ್ಗೆ ನಾವು ಮಾತಾಡೋದೇ ಬೇಡ. ಮನುಷ್ಯನ ಜೀವನದ ಕಣ ಕಣದಲ್ಲೂ ನಾವು ಆವರೇಜ್ಗಳನ್ನ ಉಪಯೋಗಿಸ್ತಾನೆ ಬಂದಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಮೀನ್. ನಮ್ಮ ಮಾರ್ಕ್ಸ್ ಇಟ್ ಈಸ್ ಅನ್ ಆವರೇಜ್. ಎಲ್ಲ ಟೋಟಲ್ ನಂಬರ್ಗಳನ್ನ ತಗೊಂಡು ಡಿವೈಡೆಡ್ ಬೈ ಟೋಟಲ್ ಹಾಕಿ ಇಂಟು 100 ಮಾಡಿ ಒಂದು ಪರ್ಸೆಂಟೇಜ್ ತಗೊಳ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಆವರೇಜ್. ಸೊ ನಮ್ಮ ಆವರೇಜ್ ಆಗಿರ್ಬೋದು, ಅಂದರೆ ಮೀನ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಮೋಡ್ ಆಗಿರ್ಬೋದು, ಈ ಎಲ್ಲ ಡೇಟಾ ಸೆಟ್ಗಳು, ಡೇಟಾ ಪಾಯಿಂಟ್ಗಳನ್ನು ಆನಲೈಸ್ ಮಾಡಲಿಕ್ಕೆ ಒಂದು ಅತ್ಯದ್ಭುತವಾದ ಟೂಲ್ಗಳು ಅಂದರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದರೆ ಫ್ರಮ್ ಆವ್ರೇಜ್ ಮಾರ್ಕ್ಸ್ ಇನ್ ಅ ಕ್ಲಾಸ್ ಟೆಸ್ಟ್ ಟು ಆವ್ರೇಜ್ ರೈನ್ಫಾಲ್ ಇನ್ ಅ ಏರಿಯಾ, ಎಲ್ಲದರಲ್ಲೂ ನಾವು ಸ್ಟ್ಯಾಟಿಸ್ಟಿಕಲ್ ಮೆಷರನ್ನು ಉಪಯೋಗಿಸ್ತೇವೆ. ಸೊ ವೆನ್ ಆನಲೈಸಿಂಗ್ ಡೇಟಾ ವಿ ಆಫ್ಟನ್ need a typical value that can represent the entire data set. For example, ಇಲ್ಲೇನೋ ನಾನು ಬರೀ 5 ನಂಬರ್ ಅನ್ನ ತಗೊಂಡೆ, ಫೇರ್ ಇನಫ್. ನಾನು ಇಡೀ ಪಾಪ್ಯುಲೇಷನ್ ಡೇಟಾವನ್ನ ತಗೊಳ್ಬೇಕಾಗತ್ತೆ, ಲ್ಯಾಕ್ಸ್ ಆಫ್ ಕಿಲೋಮೀಟರ್ ಡೇಟಾಗಳನ್ನ ತಗೊಳ್ಬೇಕಾಗತ್ತೆ. ಅಂತಹ ಸಮಯದಲ್ಲಿ ಎಲ್ಲ ನಂಬರ್ಗಳನ್ನು ಕೂತ್ಕೊಂಡು ಆನಲೈಸ್ ಮಾಡುವಷ್ಟು ಸಮಯವೂ ಯಾರಿಗೂ ಇರೋದಿಲ್ಲ, ಪೇಷನ್ಸು ಯಾರಿಗೂ ಇರೋದಿಲ್ಲ, ಆ ತರಹದ ಲೆಕ್ಕಾಚಾರವು ಯಾರಿಗೆ ಬರೋದಿಲ್ಲ. ಅಂತಹ ಸಮಯದಲ್ಲಿ ನಮ್ಮ ಮೀನ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಮೋಡ್ ಆಗಿರ್ಬೋದು ಬಹಳ ಉಪಯೋಗಕ್ಕೆ ಬರುತ್ತೆ. ಸೊ ದಿಸ್ ಅಲೌಸ್ ಅಸ್ ಟು ಮೇಕ್ ಮೀನಿಂಗ್ಫುಲ್ ಕಂಪ್ಯಾರಿಸನ್ ಅಂಡ್ ಡ್ರಾ ಕನ್ಕ್ಲೂಷನ್ಸ್. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಹುಡುಗ ಎಷ್ಟು ಬುದ್ಧಿವಂತ, ಇದು ಒಂದು ಕ್ವಾಲಿಟೇಟಿವ್ ಆನ್ಸರ್. ಎಷ್ಟು ಬುದ್ಧಿವಂತ ಅಂದರೆ ಸ್ವಲ್ಪ ಬುದ್ಧಿವಂತ, ಜಾಸ್ತಿ ಬುದ್ಧಿವಂತ, ಕಡಿಮೆ ಬುದ್ಧಿವಂತ, ಕ್ವಾಲಿಟೇಟಿವ್ ಆಗೋಗುತ್ತೆ. ಈಗ ನಾನು ಅದಕ್ಕೆ ಕ್ವಾಂಟಿಟೇಟಿವ್ ಮಾಡೋದು ಹೇಗೆ? ಅವನು 98% ತೆಗೆದಿದ್ದಾನೆ, 88% ತೆಗೆದಿದ್ದಾನೆ, ಒಂದು ಆವ್ರೇಜ್ ಪರ್ಸೆಂಟೇಜ್. ಅವನು ಮ್ಯಾಥ್ಸಲ್ಲಿ 95, ಇಂಗ್ಲೀಷಲ್ಲಿ 55, ಕನ್ನಡದಲ್ಲಿ 120, ಸೋಷಿಯಲ್ ಸೈನ್ಸಲ್ಲಿ 85, ಈ ಥರ ಪ್ರತಿ ಸಬ್ಜೆಕ್ಟ್ಗಳ ನಂಬರು ನಾನು ಹೇಳ್ಕೊಂಡೋದ್ರೆ ಓಕೆ, ಒಬ್ಬ ಸ್ಟೂಡೆಂಟ್ ಇದ್ದಾನೆ, 6 ಸಬ್ಜೆಕ್ಟು. 60 ಸ್ಟೂಡೆಂಟ್ಸ್ ಇದ್ರೆ 60 ಇಂಟು 6 360 ಮಾರ್ಕ್ಸ್ ಆಗುತ್ತೆ. ಈಗ ನಾನು ಹೇಗೆ ಕೂತ್ಕೊಂಡು ಡೇಟಾವನ್ನು ಅನಲೈಸ್ ಮಾಡಲಿ? ದಿಸ್ ಇಸ್ ವೇರ್ ಪರ್ಸೆಂಟೇಜಸ್ ಅಥವಾ ನಾವೇನು ಆ ಮಾರ್ಕ್ಸಿನ ಒಂದು ಟೋಟಲ್ ಡಿವೈಡೆಡ್ ಬೈ 600 ಮಾಡಿ ಒಂದು ಫೈನಲ್ ನಂಬರ್ ಹತ್ರ ಅರೈವ್ ಮಾಡ್ತೀವಿ. ದಟ್ ವಿಲ್ ಪ್ಲೇ ಅ ಕ್ರೂಷಿಯಲ್ ರೋಲ್. ಸೊ ಯಾವುದೇ ಒಂದು ನಂಬರ್ ಇಡೀ ಡೇಟಾ ಸೆಟ್ಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅಂತಹ ಡೇಟಾ ಸೆಟ್ ಅನ್ನ, ಅಂತಹ ನಂಬರ್ಗಳನ್ನ ನಾವೇನಂತ ಕರಿತೀವಿ? ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಟಾಪಿಕ್ ಏನು ನೋಡೋಣ ಬನ್ನಿ. ಅಂಡರ್ಸ್ಟ್ಯಾಂಡಿಂಗ್ ಸೆಂಟ್ರಲ್ ಟೆಂಡೆನ್ಸಿ. ಮೊದಲನೆಯದು ಅರಿಥಮೆಟಿಕ್ ಮೀನ್. ಏನು ಅರಿಥಮೆಟಿಕ್ ಮೀನ್ ಅಂದ್ರೆ ವೆರಿ ಸಿಂಪಲ್. ಯಾವುದೇ ಡೇಟಾ ಸೆಟ್ಟಿನ ಆವರೇಜ್ ಅನ್ನ ನಾನು ಆಚೆ ತೆಗೆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಅರಿಥಮೆಟಿಕ್ ಮೀನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಹುಡುಗ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಸೊ 60, 60, 80, 90, 90, 100 ತೆಗ್ದಿದ್ದಾನೆ. ಸೊ ಈ ಹುಡುಗ ಬುದ್ಧಿವಂತನ, ದಡ್ಡನ? ನಾನು 6 ಸಬ್ಜೆಕ್ಟ್ಗಳ ಮಾರ್ಕ್ಸ್ ಅನ್ನ ಹೇಳ್ಕೊಂಡು ಬಂದ್ರೆ ನನಗನ್ಸುತ್ತೆ ಕನ್ನಡ, ಇಂಗ್ಲಿಷ್ ದಡ್ಡ ಇದ್ದಾನೆ, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಪರವಾಗಿಲ್ಲ, ಓ ಅಕೌಂಟೆನ್ಸಿ ಎಕ್ಸಲೆಂಟ್ ಅಪ್ಪ, ಕಂಪ್ಯೂಟರ್ ಸೈನ್ಸ್ ಮತ್ತೆ ಯಾಕೋ ಕೀಳು ಅನ್ನಿಸ್ತಾ ಇದೆಯಲ್ಲ. ಈಗ ಒಂದು ನಂಬರ್ ಅನ್ನ ತಗೊಂಡು ಇಡೀ ಡೇಟಾವನ್ನ ನಾನು ಹೇಗೆ ಅನಲೈಸ್ ಮಾಡ್ಬೋದು? ವೆರಿ ಸಿಂಪಲ್. 100 + 90 190 + 90 280 + 80 360 + 60 420 + 60 480 ಆಯಿತು. 480 ಡಿವೈಡೆಡ್ ಬೈ 6 ಸಬ್ಜೆಕ್ಟ್ಸ್ ಮಾಡಿದ್ರೆ 6 8s are 48. ಅವನ ಪರ್ಸೆಂಟೇಜ್ ಎಷ್ಟು ಬರ್ತಾ ಇದೆ? 80% ಬರ್ತಾ ಇದೆ. ಸೊ ನಾನು ಈ 80% ಇಟ್ಕೊಂಡು ಆನ್ ಆನ್ ಆವ್ರೇಜ್ ಈ ವ್ಯಕ್ತಿ, ಈ ಹುಡುಗ ಅಥವಾ ಹುಡುಗಿ 80% ಅನ್ನ ತೆಗೆಯುವಷ್ಟು ಕೇಪಬಿಲಿಟಿ ಇಟ್ಕೊಂಡಿದ್ದಾರೆ. ಓಕೆ, ಮಾಡರೇಟ್ಲಿ ಬ್ರಿಲಿಯಂಟ್.
ನಾನು ಒಂದು ಆವ್ರೇಜ್ ಅನ್ನ ತೆಗೆದುಕೊಂಡು ಆ ವ್ಯಕ್ತಿ ಮಾಡರೇಟ್ಲಿ ಬ್ರಿಲಿಯಂಟ್ ಅನ್ನೋ ಕನ್ಕ್ಲೂಷನ್ಗೆ ಬಂದೆ. 6 ನಂಬರ್ಗಳನ್ನ ನೋಡುವಂತಹ ಅವಶ್ಯಕತೆ ಇಲ್ಲ. ಅರಿಥಮೆಟಿಕ್ ಮೀನ್, ಆವ್ರೇಜ್. ಅದೇ ರೀತಿಯಲ್ಲಿ ಮೀಡಿಯನ್. ಏನು ಮೀಡಿಯನ್ ಅಂದ್ರೆ ವೆರಿ ಸಿಂಪಲ್, ದ ಸೆಂಟರ್ ಮೋಸ್ಟ್ ಡೇಟಾ ಅಥವಾ ನಂಬರ್. ಸೊ ದ ಸೆಂಟರ್ ಮೋಸ್ಟ್ ನಂಬರ್ ಇನ್ ದ ಡೇಟಾ ಸೆಟ್, ಅದನ್ನ ನಾವೇನಂತ ಕರಿತೀವಿ? ಮೀಡಿಯನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೈಟ್ ಆಫ್ 5 ಸ್ಟೂಡೆಂಟ್ಸ್ ತಗೊಳ್ಳೋಣ. ಸೊ 5.2, 5.5, 5.6, 5.7, 5.8. ಸೊ ಇದು ಹೈಟ್ ಆಫ್ 5 ಸ್ಟೂಡೆಂಟ್ಸ್. ಈಗ 1, 1, 2, 2. ಸೊ ವಾಟ್ ಇಸ್ ದ ಸೆಂಟರ್ ಮೋಸ್ಟ್ ವ್ಯಾಲ್ಯೂ? 5.6. ಸೊ ಈ ಕ್ಲಾಸ್ ರೂಮಿನ ಮೀಡಿಯನ್ ಹೈಟ್ ಎಷ್ಟಿದೆ ಅಂದ್ರೆ ದ ಸೆಂಟರ್ ಮೋಸ್ಟ್ ವ್ಯಾಲ್ಯೂ 5.6 ಇದೆ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಒಂದು ಕ್ಯಾಂಪಸ್ ಅಲ್ಲಿ ಪ್ಲೇಸ್ಮೆಂಟ್ಗಳಾಗತ್ವೆ. ಒಂದು 60 ಜನ ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ. ಅವ್ರ ಹತ್ರ ಅವರ LPA ಅಂದ್ರೆ ಅವರಿಗೆ ಎಷ್ಟು ಲ್ಯಾಕ್ಸ್ ಪರ್ ಆನಮ್ ಸಂಬಳ ಫಿಕ್ಸ್ ಆಗಿದೆ ಅನ್ನೋ ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ. ಈಗ ನಾವು ಜನರಿಗೆ ಅಥವಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾದ್ರೆ 60 ಜನರ ನಂಬರ್ಗಳನ್ನು ಹೇಳಲು ಸಾಧ್ಯ ಇಲ್ಲ. ಅಂತ ಟೈಮಲ್ಲಿ ನಾನು ಮೀಡಿಯನ್ ಸ್ಯಾಲರಿಯನ್ನ ಕನ್ಸಿಡರ್ ಮಾಡಿ ಆ ಡೇಟಾವನ್ನ ಅನಲೈಸ್ ಮಾಡ್ತೀವಿ. ಸೆಂಟರ್ ಮೋಸ್ಟ್ ವ್ಯಾಲ್ಯೂವನ್ನ ತೆಗೆದುಕೊಂಡು ಅದನ್ನ ಅಡ್ವರ್ಟೈಸ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ? ಮೀಡಿಯನ್ ಅಂತೀವಿ. ಅದೇ ರೀತಿಯಲ್ಲಿ ಮೋಡ್. ಏನು ಮೋಡ್ ಅಂದ್ರೆ ವೆರಿ ಸಿಂಪಲ್, ದ ಮೋಸ್ಟ್ ರಿಪೀಟಿಂಗ್ ನಂಬರ್. ಸೊ ಏನು ಮೋಡ್ ಅಂದ್ರೆ ಅರ್ಥ? The most repeating number in the data is called as mode. ಸೊ ಯಾವುದೇ ಒಂದು ದೇಶದಲ್ಲಿ, ದೇಶ ತನಕ ಯಾಕೆ, ಈಗ ಬಾಟಾ ಕಂಪನಿ ನಮ್ಮ ಬೆಂಗಳೂರು ಸಿಟಿಗೆ ಯಾವ ಸೈಜಿನ ಶೂವನ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವ ಮೆಷರ್ ಅನ್ನ ಉಪಯೋಗಿಸ್ಬೇಕು? ಪ್ರಾಕ್ಟಿಕಲ್ ಎಕ್ಸಾಂಪಲ್. ಆಗ ನಾನು ಹೇಳ್ತೀನಿ ಮೋಡ್ ಅನ್ನ ಉಪಯೋಗಿಸ್ಬೇಕು. ಯಾಕೆ ಅಂದ್ರೆ ನಮ್ಮ ಸಿಟಿ ಒಳಗೆ ಯಾವ ಜನ ಎಷ್ಟು ಸೈಜಿನ ಶೂಗಳನ್ನ ಹಾಕೊಳ್ತಾ ಇದ್ದಾರೆ ಅಂತ ಗೊತ್ತಾದ್ರೆ, ಹೈಯೆಸ್ಟ್ ನಂಬರ್ ಯಾವ ವ್ಯಕ್ತಿಗಳು ಪದೇ 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 ಅದೇ ನಂಬರ್ ಶೂಗಳನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಆ ನಂಬರಿನ ಶೂ ನಮ್ಮ ಸಿಟಿಯಲ್ಲಿ ಜಾಸ್ತಿ ಮಾರಾಟ ಆಗುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಮ್ಮ ಸಿಟಿಯಲ್ಲಿ 8ನೇ ಶೂ ನಂಬರ್ ಅನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಬಾಟಾ ಕೂಡ ಸೈಜ್ 8 ಇನ ಶೂಗಳನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ. ಮೋಡ್ ಸೈಜ್ 9 ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಬಾಟಾ ಕಂಪನಿ ಕೂಡ ಸೈಜ್ 9 ಶೂಗಳನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾವುದೇ ಒಂದು ಶೂ ಸೈಜ್ ಅನ್ನ ಹೈಯೆಸ್ಟ್ ಉಪಯೋಗಿಸ್ತಾ ಇರೋದನ್ನ ಕಂಡು ಹಿಡಿದ್ಬಿಟ್ಟು ಅದರ ಮುಖಾಂತರ ಆ ಡೇಟಾವನ್ನ ಇಟ್ಕೊಂಡು ಪ್ರೊಡಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡಲಿಕ್ಕೆ ನಾವೇನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯೋಕೆ ಸಿಗುತ್ತೆ ನೋಡೋಣ ಬನ್ನಿ. ಸೊ ಅರಿಥಮೆಟಿಕ್ ಮೀನಿನ ಬೇಸಿಕ್ಸ್ ಏನು? ಯಾವುದೇ ಅರಿಥಮೆಟಿಕ್ ಮೀನಿನಲ್ಲಿ ನಾನು 3 ಡೇಟಾವನ್ನ ತೆಗೆದುಕೊಳ್ತೀನಿ. ಒಂದು ರಾ ಡೇಟಾ, ಸೆಕೆಂಡ್ ಒಂದು ಡಿಸ್ಕ್ರೀಟ್ ಡೇಟಾ ಮತ್ತು ಥರ್ಡ್ ಒಂದು ಕಂಟಿನ್ಯೂಯಸ್ ಡೇಟಾ. ಸೊ ಯಾವುದೇ ಅರಿಥಮೆಟಿಕ್ ಮೀನ್ನಲ್ಲಿ ನಾನು 3 ಡೇಟಾವನ್ನ ತೆಗೆದುಕೊಳ್ತೀನಿ. ರಾ ಡೇಟಾ, ಡಿಸ್ಕ್ರೀಟ್ ಡೇಟಾ ಮತ್ತು ಕಂಟಿನ್ಯೂಯಸ್ ಡೇಟಾ. ಯಾವುದೇ ಇನ್ಫಾರ್ಮೇಶನ್ನಿನಲ್ಲಿ ಬರೀ ಎಕ್ಸ್ ಅನ್ನ ಮಾತ್ರ ಕೊಟ್ಟಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ರಾ ಡೇಟಾ ಅಂತ ಕರಿತೀವಿ. ಯಾವುದೇ ಒಂದು ಇನ್ಫಾರ್ಮೇಶನ್ನಿನಲ್ಲಿ ಎಕ್ಸಿನ ಜೊತೆಗೆ ಎಫ್ ಅಂದ್ರೆ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ರೆ ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಯಾವುದೇ ಡೇಟಾದಲ್ಲಿ ಬರೀ ಕ್ಲಾಸ್ ಇಂಟರ್ವಲ್ ಜೊತೆಗೆ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾಗ ನಾವೇನಂತ ಕರಿತೀವಿ?
ಕಂಟಿನ್ಯೂಯಸ್ ಡೇಟಾ ಅಂತ ಕರಿತೀವಿ. ಇಲ್ಲಿ ನಾವು ದಿ ಅರಿಥಮೆಟಿಕ್ ಮೀನ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಷರ್. ಇಟ್ ಇಸ್ ಟೇಕಿಂಗ್ ಬೈ ಆಡಿಂಗ್ ಅಂಡ್ ಡಿವೈಡಿಂಗ್ ಆನ್ ದ ನಂಬರ್ ಆಫ್ ಒಬ್ಸರ್ವೇಷನ್ಸ್. ನಾನು ಇದನ್ನು ಇವಾಗ ಆಗಲೇ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ತಗೊಂಡು ಹೇಳಿದೆ. ವೆರಿ ಸಿಂಪಲ್. ಯಾವುದೇ ಮೀನನ್ನ ನಾವು ಸಮ್ಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅನ್ನೋ ಫಾರ್ಮುಲಾದೊಂದಿಗೆ ಸಾಲ್ವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ 1600, 1500, 1400, 1525, 1625, 1630 ರೂಪಾಯಿ. ಇದು ಇನ್ಕಮ್ ಆಫ್ ಅ ಫ್ಯಾಮಿಲಿ. ಇವ್ರದ್ದು ಆವರೇಜ್ ಇನ್ಕಮ್ ಎಷ್ಟು ನೋಡಿ. ದೇರ್ ಆರ್ 6 ಫ್ಯಾಮಿಲೀಸ್ ಹ್ಯಾವಿಂಗ್ ಮಂತ್ಲಿ ಇನ್ಕಮ್. ಓಕೆ, ಕೊಟ್ಟಿದ್ದಾರೆ, ಮಂತ್ಲಿ ಇನ್ಕಮ್ ಕೊಟ್ಟಿದ್ದಾರೆ. ಸೊ ಈ 6 ನಂಬರ್ಗಳನ್ನ ಆಡ್ ಮಾಡಿ ಅದನ್ನ 6 ಒಟ್ಟಿಗೆ ಡಿವೈಡ್ ಮಾಡಿದ್ರೆ ನನಗೆ 1547 ಸಿಗುತ್ತೆ. ಸೊ ಈ 6 ಫ್ಯಾಮಿಲಿಗಳ ಆವರೇಜ್ ಇನ್ಕಮ್ ಮಂತ್ಲಿ ಎಷ್ಟಿದೆ? 1547 ರೂಪಾಯಿ ಇದೆ. ಈಗ ಈ 6 ಡೇಟಾ ಸೆಟ್ಟಿನ ಅನಾಲಿಸಿಸ್ ಅನ್ನ ನಾನು ಈ ಸಣ್ಣ ನಂಬರ್ ಇಟ್ಕೊಂಡು ಮಾಡಬಹುದು. ಇದನ್ನ ನಾವು ಅರಿಥಮೆಟಿಕ್ ಮೀನ್ ಅಂತ ಕರಿತೀವಿ. ಹೇಗೆ ಡಿಸ್ಕ್ರೀಟ್ ಡೇಟಾವನ್ನ ಸಾಲ್ವ್ ಮಾಡೋದು, ಕಂಟಿನ್ಯೂಯಸ್ ಡೇಟಾವನ್ನ ಸಾಲ್ವ್ ಮಾಡೋದು, ಪ್ರಾಬ್ಲಮ್ಗಳು ಬಂದಾಗ ಕಲಿಯೋಣ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯೋಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಸೊ ನಮ್ಮ ಅರಿಥಮೆಟಿಕ್ ಮೀನ್ ಅನ್ನ ನಾವು 3 ಮೆಥಡ್ಗಳಲ್ಲಿ ಸಾಲ್ವ್ ಮಾಡ್ತೀವಿ. ಮೊದಲನೆಯದು ಡೈರೆಕ್ಟ್ ಮೆಥಡ್, ಎರಡನೆಯದು ಅಸ್ಯೂಮ್ಡ್ ಮೀನ್ ಮೆಥಡ್ ಮತ್ತು ಮೂರನೆಯದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಮೊದಲನೆಯದಾಗಿ ಕ್ಯಾಲ್ಕ್ಯುಲೇಟಿಂಗ್ ಅರಿಥಮೆಟಿಕ್ ಮೀನ್ ಅಂಡರ್ ಡೈರೆಕ್ಟ್ ಮೆಥಡ್. ಹೇಗೆ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡೋದು? ವೆರಿ ಸಿಂಪಲ್. ನನಗೆ ರಾ ಡೇಟಾವನ್ನ ಕೊಟ್ಟಿದ್ರೆ, ಐ ರಿಪೀಟ್, ರಾ ಡೇಟಾವನ್ನ ಕೊಟ್ಟಿದ್ರೆ ಸಮೇಷನ್ ಎಕ್ಸ್ ಬೈ ಎನ್ ಅನ್ನ ಉಪಯೋಗಿಸ್ತೇನೆ. ಅದೇ ರೀತಿಯಲ್ಲಿ ನನಗೆ ಡಿಸ್ಕ್ರೀಟ್ ಅಥವಾ ಕಂಟಿನ್ಯೂಯಸ್ ಡೇಟಾವನ್ನ ಕೊಟ್ಟಿದ್ರೆ ನಾನು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಅನ್ನ ಉಪಯೋಗಿಸಿ ನನ್ನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀನಿ, ಆವರೇಜ್ ಅನ್ನ ಕಂಡುಹಿಡಿತೀನಿ. ಸೊ ಮೊದಲಿಗೆ ನಾವು ಎಲ್ಲ ವ್ಯಾಲ್ಯೂಗಳನ್ನ ಕಂಡುಹಿಡಿಬೇಕಾಗತ್ತೆ. ಎರಡನೆಯದು ಟೋಟಲ್ ಮಾಡುವಂತಹ ಸಮಯ, ಆಡ್ ಮಾಡಬೇಕು, ಎಲ್ಲ ವ್ಯಾಲ್ಯೂಗಳ ಸಮ್ ಅನ್ನ ಕಂಡುಹಿಡಿಬೇಕು. ಮೂರನೆಯದು ಎನ್ ಅಂದರೆ ನಂಬರ್ ಆಫ್ ಒಬ್ಸರ್ವೇಷನ್ಸ್ ಅಂತ ಅರ್ಥ. ಸೊ ನಾವು ಏನು ಸಮ್ಮನ್ನ ಕಂಡುಹಿಡಿದಿದ್ದೇವೆ ಅದನ್ನ ನಂಬರ್ ಆಫ್ ಒಬ್ಸರ್ವೇಷನ್ಗಳ ಜೊತೆ ಡಿವೈಡ್ ಮಾಡಬೇಕು. ಇಲ್ಲಿ ನೋಡೋದಾದ್ರೆ 40, 50, 55, 78, 58 ಅಂತ 5 ನಂಬರ್ ಕೊಟ್ಟಿದ್ದಾನೆ. ಸೊ ಈ 5 ನಂಬರ್ಗಳ ಟೋಟಲ್ ಅನ್ನ ಮಾಡಿ ಎಷ್ಟು ನಂಬರ್ ಇತ್ತು? 1, 2, 3, 4, 5 ನಂಬರ್ ಇತ್ತು. 5ರ ಜೊತೆಗೆ ಡಿವೈಡ್ ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಸಿಕ್ತು? 56.2. ಸೊ ಈ ರೀತಿಯಲ್ಲಿ ಎಲ್ಲ ನಂಬರ್ಗಳನ್ನು ಆಡ್ ಮಾಡಿ ನಂಬರ್ ಆಫ್ ಒಬ್ಸರ್ವೇಷನ್ಸ್ ಅಂದ್ರೆ ಸ್ಮಾಲ್ ಎನ್ನಿನ ಜೊತೆಗೆ ಡಿವೈಡ್ ಮಾಡಿದಾಗ ರಾ ಡೇಟಾವಿನ ಆವರೇಜ್ ಅಥವಾ ಮೀನ್ ಸಿಗುತ್ತೆ. ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಯಸ್ ಡೇಟಾಗೆ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಏನು ಕ್ಯಾಪಿಟಲ್ ಎನ್ ಅಂದ್ರೆ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಸೊ ಇದನ್ನ ಎಲ್ಲರೂ ನಾಪ್ಕ ಇಟ್ಕೋಬೇಕು. ಸ್ಮಾಲ್ ಎನ್, ಐ ರಿಪೀಟ್, ಸ್ಮಾಲ್ ಎನ್ ಅಂದ್ರೆ ಇಟ್ ಈಸ್ ನಂಬರ್ ಆಫ್ ಒಬ್ಸರ್ವೇಷನ್ಸ್. ಅದೇ ರೀತಿಯಲ್ಲಿ ನಮ್ಮ ಕ್ಯಾಪಿಟಲ್ ಎನ್, ದಿಸ್ ಇಸ್ ಅವರ್ ಟೋಟಲ್ ಫ್ರೀಕ್ವೆನ್ಸಿ. ಸೊ ಐ ರಿಪೀಟ್, ನಮ್ಮ ಸ್ಮಾಲ್ ಎನ್ ಅನ್ನ ತಗೊಂಡ್ರೆ ಇಟ್ ಈಸ್ ನಂಬರ್ ಆಫ್ ಒಬ್ಸರ್ವೇಷನ್ಸ್, ಕ್ಯಾಪಿಟಲ್ ಎನ್ ಅನ್ನ ತಗೊಂಡ್ರೆ ಟೋಟಲ್ ಫ್ರೀಕ್ವೆನ್ಸಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯೋಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಮೆಥಡ್ ಅಸ್ಯೂಮ್ಡ್ ಮೀನ್ ಮೆಥಡ್. ಹೇಗೆ ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಸಾಲ್ವ್ ಮಾಡೋದು? ವೆರಿ ವೆರಿ ಸಿಂಪಲ್. ಯಾವುದೇ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಕೂಡ ನಾನು ರಾ ಡೇಟಾವನ್ನ ಮಾಡ್ಬೋದು.
ಮತ್ತು ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಯಸ್ ಡೇಟಾವನ್ನ ಸಹ ಮಾಡಬಹುದು. ಏನು ಫಾರ್ಮ್ಯುಲಾ ನಮ್ಮ ಅಸ್ಯೂಮ್ಡ್ ಮೀನ್ ಅನ್ನ ಮಾಡಲಿಕ್ಕೆ? ಹೆಸರೇ ಹೇಳ್ತಾ ಇದೆ ಅಸ್ಯೂಮ್ಡ್ ಮೀನ್. ಅಂದ್ರೆ ಎ ಅಸ್ಯೂಮ್ಡ್ ಮೀನ್ ಪ್ಲಸ್ ಸಮ್ಮೇಷನ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಎನ್. ಅದೇ ರೀತಿಯಲ್ಲಿ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಯಸ್ ಕೊಟ್ರೆ ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಸೊ ಯಾವುದೇ ಅಸ್ಯೂಮ್ಡ್ ಮೀನ್ ಮೆಥಡ್ ಮಾಡಬೇಕಾದ್ರೆ ಎಕ್ಸ್ ಅಲ್ಲಿ ಒಂದು ವ್ಯಾಲ್ಯೂವನ್ನ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಾಲ್ಯೂವಿನ ಆಧಾರದ ಮೇಲೆ ನಾವು ಮೀನನ್ನ ಕಂಡುಹಿಡಿಬೇಕಾಗತ್ತೆ. ಸೊ ರಾ ಡೇಟಾಗೆ ಫಾರ್ಮ್ಯುಲಾ ಏನು? ಎ ಪ್ಲಸ್ ಸಮೇಷನ್ ಡಿ ಬೈ ಎನ್. ಅದೇ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಯಸ್ ಡೇಟಾಗೆ ಫಾರ್ಮ್ಯುಲಾ ಏನು? ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಎ ಅಂದ್ರೆ ಅಸ್ಯೂಮ್ಡ್ ಮೀನ್, ಡಿ ಅಂದ್ರೆ ಏನರ್ಥ? ಎಕ್ಸ್ ಮೈನಸ್ ಎ. ಎನ್ ಅಂದ್ರೆ ಸ್ಮಾಲ್ ಎನ್ ಅಂದ್ರೆ ಏನರ್ಥ? ನಂಬರ್ ಆಫ್ ಒಬ್ಸರ್ವೇಷನ್ಸ್. ಅದೇ ಕ್ಯಾಪಿಟಲ್ ಎನ್ ಬಂದ್ರೆ ಇಟ್ ಇಸ್ ಟೋಟಲ್ ಆಫ್ frequencies. So select the value of assumed mean, calculate the deviation, find the sum of deviation, divide by n and add to a. ಏನಿದು ಪ್ರೊಸೀಜರ್ ಥಿಯರಿಟಿಕಲ್ ಆಗಿದೆಯಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತ ಸಮ್ಮುಗಳು ಬಂದಾಗ ಹೇಗೆ ಇದನ್ನ ಸುಲಭವಾಗಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಥರ್ಡ್ ಮೆಥಡ್ ನಾನು ಹೇಳಿದ ಹಾಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್. ಡೈರೆಕ್ಟ್ ಮೆಥಡ್ ಅಂದ್ರೆ ಸಮೇಷನ್ ಎಕ್ಸ್ ಬೈ ಎನ್, ಸಮೇಷನ್ ಎಫ್ ಎಕ್ಸ್ ಬೈ ಎನ್. ಅಸ್ಯೂಮ್ಡ್ ಮೀನ್ ಮೆಥಡ್ ಅಂದ್ರೆ ಎ ಪ್ಲಸ್ ಸಮೇಷನ್ ಡಿ ಬೈ ಎನ್ ಅಥವಾ ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್. ಹಾಗಾದ್ರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಫಾರ್ಮ್ಯುಲಾ ಏನು? ವೆರಿ ಸಿಂಪಲ್. ಇಲ್ಲಿ ನಾವು ಮತ್ತೊಮ್ಮೆ ರಾ ಡೇಟಾವನ್ನ ತೆಗೆದುಕೊಳ್ಳೋದಾದ್ರೆ, ಐ ರಿಪೀಟ್, ರಾ ಡೇಟಾವನ್ನ ತೆಗೆದುಕೊಳ್ಳೋದಾದ್ರೆ ಎ ಪ್ಲಸ್ ಸಮೇಷನ್ ಡಿ ಕಾಂಪ್ಲಿಮೆಂಟ್ ಡಿವೈಡೆಡ್ ಬೈ ಸ್ಮಾಲ್ ಎನ್ ಇಂಟು ಸಿ. ಅದೇ ರೀತಿಯಲ್ಲಿ ಕಂಟಿನ್ಯೂಯಸ್ ಅಥವಾ ನಮ್ಮ ಡಿಸ್ಕ್ರೀಟ್ ಡೇಟಾವನ್ನ ತೆಗೆದುಕೊಳ್ಳೋದಾದ್ರೆ ಎ ಪ್ಲಸ್ ಸಮೇಷನ್ ಎಫ್ ಡಿ ಕಾಂಪ್ಲಿಮೆಂಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಇಂಟು ಸಿ. ಇಲ್ಲಿ ನಾವು ಡಿ ಕಾಂಪ್ಲಿಮೆಂಟ್ ಅನ್ನ ಹೇಗೆ ಕಂಡುಹಿಡಿಬೇಕು? ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಮಾಡಬೇಕು. ಸೊ ರಾ ಡೇಟಾ ಆದ್ರೆ ಆ ಫ್ರೀಕ್ವೆನ್ಸಿಯನ್ನ ಮಲ್ಟಿಪ್ಲೈ ಮಾಡೋಷ್ಟಿಲ್ಲ. ಅದೇ ಡಿಸ್ಕ್ರೀಟ್ ಅಥವಾ ಕಂಟಿನ್ಯೂಯಸ್ ಡೇಟಾ ಆದ್ರೆ ಫ್ರೀಕ್ವೆನ್ಸಿಯನ್ನ ಮಲ್ಟಿಪ್ಲೈ ಮಾಡಬೇಕು. ಮತ್ತೊಮ್ಮೆ ಇದರ ಪ್ರಾಬ್ಲಮ್ಗಳು ಬಂದಾಗ ಹೇಗೆ ಇದನ್ನ ಇಂಟ್ರೆಸ್ಟಿಂಗ್ ಆಗಿ ಸಾಲ್ವ್ ಮಾಡೋದು ನೋಡೋಣ. ನೆಕ್ಸ್ಟ್ ಅಡ್ವಾಂಟೇಜ್ ಏನು ಸ್ಟೆಪ್ ಡಿವಿಯೇಷನ್ ಅಲ್ಲಿ? ಇಟ್ ರೆಡ್ಯೂಸಸ್ ದ ಕ್ಯಾಲ್ಕ್ಯುಲೇಷನ್ ಕಾಂಪ್ಲೆಕ್ಸಿಟಿ by working with smaller numbers, especially useful for large data sets with high values. ದೊಡ್ಡ ದೊಡ್ಡ ವ್ಯಾಲ್ಯೂಗಳನ್ನ ಇಟ್ಕೊಂಡಿರ್ತಕ್ಕಂತಹ ಲಾರ್ಜ್ ಡೇಟಾ ಸೆಟ್ಗಳಿಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾಡೋದು ಸುಲಭವಾಗುತ್ತೆ. ಇದರ ಅಪ್ಲಿಕೇಶನ್ ಏನು? Particularly valuable for grouped data with consistent class interval where C can be the class interval width. So ಯಾವ ಕ್ಲಾಸ್ ಇಂಟರ್ವಲ್ಗಳಿಗೆ ಸೇಮ್ ಅಮೌಂಟ್ ಆಫ್ ವಿಡ್ತ್ ಇದೆ, ಸೇಮ್ ಅಮೌಂಟ್ ಆಫ್ ಸೈಜ್ ಇದೆ, ಅಂತಹ ಪ್ರಾಬ್ಲಮ್ಗಳಿಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಬಹಳ ಸುಲಭವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. Arithmetic mean for grouped data. So when data is presented in groups or classes, we need special methods to calculate arithmetic mean. The approach differs slightly from discrete and continuous series. Discrete series ನಾನು ಹೇಳಿದ ಹಾಗೆ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಎಫ್ ಅನ್ನ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಎನ್ ಅಂತ ಕರಿತೀವಿ. ಅದೇ ರೀತಿ
ಕಂಟಿನ್ಯೂಯಸ್ ಸೀರೀಸ್ ಅಂದ್ರೆ ಮಿಡ್ ಪಾಯಿಂಟ್ಗಳು, ಅಂದ್ರೆ ಎಕ್ಸ್ ಅನ್ನ ಉಪಯೋಗಿಸಿಕೊಂಡು ಹೇಗೆ ಎಕ್ಸ್ ಅನ್ನ ಕಂಡುಹಿಡಿಯೋದು? ಲೋವರ್ ಕ್ಲಾಸ್ ಇಂಟರ್ವಲ್ ಪ್ಲಸ್ ಅಪ್ಪರ್ ಕ್ಲಾಸ್ ಇಂಟರ್ವಲ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಆಲ್ಟರ್ನೇಟಿವ್ ಮೆಥಡ್ಸ್ ಯಾವುದು? ಅಸ್ಯೂಮ್ ಮೀನ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಗ್ರೂಪ್ಡ್ ಡೇಟಾ. ಇದೆಲ್ಲದರ ಥಿಯರಿ ಪಾರ್ಟ್ಗಳನ್ನ ಕಲ್ತ್ವಿ. ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ವೆಯ್ಟೆಡ್ ಅರಿಥಮೆಟಿಕ್ ಮೀನ್. ಏನು ವೆಯ್ಟೆಡ್ ಅರಿಥಮೆಟಿಕ್ ಮೀನ್ ಅಂದ್ರೆ, ಯಾವುದೇ ಒಂದು ಡೇಟಾ ಸೆಟ್ ಅನ್ನ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂತಹ ಡೇಟಾವಿನ ಇಂಪಾರ್ಟೆನ್ಸ್ ಮೇರೆಗೆ ಅದಕ್ಕೆ ವೆಯ್ಟ್ಗಳನ್ನ ಕೊಟ್ಟು ನಾವು ಆವರೇಜ್ ಅನ್ನ ಕಂಡುಹಿಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ವೆಯ್ಟೆಡ್ ಅರಿಥಮೆಟಿಕ್ ಮೀನ್ ಅಂತ ಕರಿತೀವಿ. ಏನು ಫಾರ್ಮ್ಯುಲಾ? ಸಮೇಷನ್ ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಡಬ್ಲ್ಯೂ. ಸಾಮಾನ್ಯವಾಗಿ ನಮ್ಮ ಸಮೇಷನ್ ಡಬ್ಲ್ಯೂ ಐದರ್ 100 ಆಗಿರಬೇಕು, ಇಲ್ಲ ಅಂದ್ರೆ ನಾವು ಪರ್ಸೆಂಟೇಜ್ ಅಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಅದು ಸಾಮಾನ್ಯವಾಗಿ ಏನಾಗಿರಬೇಕು? ವಿತಿನ್ 1 ಆಗಿರಬೇಕು. ಸೊ sometimes different observations have different levels of importance. In such cases we assign weights to values according to their significance. ನಾನು ಹೇಳಿದ ಹಾಗೆ ಯಾವ ಯಾವ ಐಟಮ್ಮಿಗೆ ಎಷ್ಟೆಷ್ಟು ಸಿಗ್ನಿಫಿಕೆನ್ಸ್ ಇದೆ ಅಂತ ನೋಡಿ ಅದಕ್ಕೆ ವೆಯ್ಟ್ಗಳನ್ನ ಅಸೈನ್ ಮಾಡಿ ಅದರ ಪ್ರಕಾರ ಡೇಟಾವನ್ನ ಅಥವಾ ಮೀನನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವೇನಂತ ಕರಿತೀವಿ? ವೆಯ್ಟೆಡ್ ಅರಿಥಮೆಟಿಕ್ ಮೀನ್ ಅಂತೀವಿ. ಮೊದಲಿಗೆ ವೆಯ್ಟ್ಗಳನ್ನ ಅಸೈನ್ ಮಾಡಬೇಕು, ನಂತರ ಡಬ್ಲ್ಯೂ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು, ಅದ ನಂತರ ವೆಯ್ಟ್ಗಳ ಜೊತೆ ಡಿವೈಡ್ ಮಾಡಿದ್ರೆ ಅದರ ಆನ್ಸರ್ ಏನ್ ಸಿಗುತ್ತೆ? ಅದೇನಾಗಿರುತ್ತೆ? ವೆಯ್ಟೆಡ್ ಅರಿಥಮೆಟಿಕ್ ಮೀನ್ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅರಿಥಮೆಟಿಕ್ ಮೀನ್. ಏನು ಪ್ರಾಪರ್ಟೀಸ್ ಆಫ್ ಅರಿಥಮೆಟಿಕ್ ಮೀನ್? ಮೊದಲನೆಯದು sum of deviations. The sum of deviations of arithmetic mean items is always equal to 0. ಅಂದ್ರೆ ಏನರ್ಥ? ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ನೋಡೋಣ. ಸೊ ಎಕ್ಸ್ ಅಲ್ಲಿ ನಾನು 5 6 5 5 6 ತೆಗೆದುಕೊಳ್ತೀನಿ. ಸೊ 2 4 5 ನಂಬರ್ ಇದೆ. 5 plus 6 11, 11 plus 5 16, 16 plus 5 21, 21 plus 6 ಎಷ್ಟಾಯ್ತು? 27 ಆಯ್ತು. ಓಕೆ, 1 2 3 4 5 ಡಿವೈಡೆಡ್ ಬೈ 5 ಮಾಡಿದಾಗ 5 5s are 25. ಸೊ ಪಾಯಿಂಟ್ 2ಗೆ 0 ಆಯ್ತು. 5 4s are 20. ಸೊ 5.4 ನಮಗೆ ಆನ್ಸರ್ ಸಿಗುತ್ತೆ. ಕರೆಕ್ಟಾ? ಈಗ ನಾನು ಸಮ್ ಆಫ್ ಡಿವಿಯೇಷನ್ಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಎಕ್ಸ್ ಮೈನಸ್ ಮೀನು ಮಾಡಿದಾಗ ಎಲ್ಲವನ್ನು ಆಡ್ ಮಾಡಿದ್ರೆ ನನಗೆಷ್ಟು ಸಿಗಬೇಕು? 0 ಸಿಗಬೇಕು. ನೋಡೋಣ. 5 ಮೈನಸ್ 5.4 ಮೈನಸ್ 0.4. 6 ಮೈನಸ್ 5.4 ಅಂದ್ರೆ ಪ್ಲಸ್ 0.6. 5 minus 5.4 minus 0.4. 5 minus 5.4 minus 0.4. 6 minus 5.4 plus 0.6. ಈಗ ನೋಡಿ ಇಲ್ಲಿ ಇದನ್ನ ಆಡ್ ಮಾಡಿಕೊಂಡ್ರೆ 1.2 ಸಿಕ್ತು. ಇದನ್ನ ಆಡ್ ಮಾಡಿಕೊಂಡ್ರೆ -1.2 ಸಿಕ್ತು. ನಮ್ಮ ಆನ್ಸರ್ ಎಷ್ಟಾಯ್ತು? 0 ಆಯ್ತು. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮಕ್ಕಳೇ. ನಾವು ಇನ್ನೊಂದು ಎಕ್ಸಾಂಪಲ್ ತಗೊಂಡು ಇದನ್ನೇ ಕಲಿಯೋಣ ನೋಡಿ. ಸೊ ಮುಂದಿನ ಎಕ್ಸಾಂಪಲ್ ನಾನೇನ್ ತಗೊಳ್ತೀನಿ? 10 10 20 20 10. ಸೊ 20 40 60 70. 70 divided by 1 2 3 4 5. So 5 1s are 5. 2 carry forward ಮಾಡಿದ್ರೆ 5 4s are 20. ನನಗೇನ್ ಬೇಕು? ಎಕ್ಸ್ ಮೈನಸ್ ಮೀನ್ ಮಾಡಿದಾಗ ನಮ್ಮ ಆನ್ಸರ್ ಯಾವಾಗ್ಲೂ ಏನಿರುತ್ತೆ? 0 ಇರುತ್ತೆ. ಸೊ 10 minus 14 -4, ಮತ್ತೊಮ್ಮೆ -4.
20 minus 14 6, 20 minus 14 6, 10 minus 14 minus 4. ಈಗ ನೋಡಿ -4 -4 -4 ಮಾಡಿದ್ರೆ -12 ಸಿಗುತ್ತೆ. 6 + 6 ಮಾಡಿದ್ರೆ ಬರೀ 12 ಸಿಗುತ್ತೆ. 12 - 12 ನಮ್ಮ ಆನ್ಸರ್ ಏನಾಯ್ತು? 0 ಆಯ್ತು. ಸಮ್ ಆಫ್ ಡಿವಿಯೇಷನ್ಸ್ ಯಾವಾಗ್ಲೂ ಏನಿರುತ್ತೆ? 0 ಇರುತ್ತೆ. ನೆಕ್ಸ್ಟ್, ಸೆನ್ಸಿಟಿವಿಟಿ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದ್ರೆ ಏನರ್ಥ? ಅರಿಥಮೆಟಿಕ್ ಮೀನ್ ಇಸ್ ಅಫೆಕ್ಟೆಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಲಾರ್ಜ್ ವ್ಯಾಲ್ಯೂಸ್ ಆನ್ ಈದರ್ ಎಂಡ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಪುಷ್ ಇಟ್ ಅಪ್ ಆರ್ ಡೌನ್ ಅಂದ್ರೆ ಏನರ್ಥ? ಫಾರ್ ಎಕ್ಸಾಂಪಲ್ ನೋಡಿ, ನಾನು ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ 6 ಸಬ್ಜೆಕ್ಟ್ಗಳನ್ನು ತಗೊಳ್ತೀನಿ. ಕರೆಕ್ಟಾ? ಕನ್ನಡದಲ್ಲಿ 20 ಮಾರ್ಕ್ಸು, ಇಂಗ್ಲಿಷಲ್ಲಿ 80 ಮಾರ್ಕ್ಸು, ಕಂಪ್ಯೂಟರ್ ಸೈನ್ಸ್ 50 ಮಾರ್ಕ್ಸು, ಸ್ಟ್ಯಾಟಿಸ್ಟಿಕ್ಸ್ 100, ಬಿಸ್ನೆಸ್ ಸ್ಟಡೀಸ್ 100, ಅಕೌಂಟೆನ್ಸಿ 100. ಸೊ ಈಗ ಇದು 300, 350, 370 ಪ್ಲಸ್ 80 ಎಷ್ಟಾಯ್ತು? 450 ಆಯ್ತು. 6 ಸಬ್ಜೆಕ್ಟ್ ಇದೆ. 6 7s 42, 6 5s 30. ನೋಡಿ ಇಲ್ಲಿ ಕನ್ನಡದಲ್ಲಿ ಈ ಹುಡುಗ ಫೇಲ್ ಆಗಿದ್ದಾನೆ, ಆದ್ರೂ ಪರ್ಸೆಂಟೇಜ್ ಎಷ್ಟು ಬರ್ತಾ ಇದೆ? 75 ಬರ್ತಾ ಇದೆ. ಯಾಕೆ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿಯಲ್ಲಿ 100ಗೆ 100 ತೆಗೆದಿದ್ದಾನೆ. ಸೊ ಯಾವುದೇ ಒಂದು ಅರಿಥಮೆಟಿಕ್ ಮೀನಿನಲ್ಲಿ ಈ ಎಂಡ್ ಆಗಿರ್ಬೋದು ಅಥವಾ ಈ ಎಂಡ್ ಅಂದ್ರೆ ಅತಿ ಕಡಿಮೆ ವ್ಯಾಲ್ಯೂ ಆಗಿರ್ಬೋದು ಅಥವಾ ಅತಿ ಜಾಸ್ತಿ ವ್ಯಾಲ್ಯೂ ಆಗಿರ್ಬೋದು, ಯಾವುದು ಇದ್ರೂ ಕೂಡ ನಮ್ಮ ಮೀನಿನ ಮೇಲೆ ಅದು ಬಹಳ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಎಕ್ಸಾಕ್ಟ್ ರಿಸಲ್ಟ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಅಕ್ಯುರೇಟ್ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಇಸ್ ಬೇಸ್ಡ್ ಅಪಾನ್ ಆಲ್ ದ ವ್ಯಾಲ್ಯೂಸ್ ಅಂದ್ರೆ ಏನರ್ಥ? ಇಟ್ ಯೂಸಸ್ ಆಲ್ ದಿ ಅಬ್ಸರ್ವೇಷನ್ಸ್ ಇನ್ ಆರ್ಡರ್ ಟು ಮೇಕ್ ಇಟ್ ಕಾಂಪ್ರಹೆನ್ಸಿವ್ ಬಟ್ ಪೊಟೆನ್ಷಿಯಲಿ ಸ್ಕ್ಯೂಡ್ ಬೈ ಔಟ್ಲೈಯರ್ಸ್. ಸೊ ನಾವು ಹೇಳಿದ ಹಾಗೆ ಕೆಲವೊಂದು ಅಬ್ಸರ್ವೇಷನ್ಗಳನ್ನ ತಗೊಂಡಾಗ ಅದರ ಔಟ್ಲೈಯರ್ ಸ್ಕ್ಯೂಡ್ ಆಗಿ ನಮ್ಮ ರಿಸಲ್ಟ್ಗಳೇನಾಗುತ್ತೆ? ವೇರಿಯೇಷನ್ ಆಗುತ್ತೆ. ಹಾಗಾದ್ರೆ ದೀಸ್ ಪ್ರಾಪರ್ಟೀಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅರಿಥಮೆಟಿಕ್ ಮೀನ್ ಇಸ್ ಅಪ್ರೋಪ್ರಿಯೇಟ್ ಆಸ್ ಅಂಡ್ ವೆನ್ ವಿ ಮೈಟ್ ನೀಡ್ ಟು ಕನ್ಸಿಡರ್ ಆಲ್ಟರ್ನೇಟಿವ್ ಮೆಷರ್ಸ್ ಲೈಕ್ ಮೀಡಿಯನ್ ಆರ್ ಮೋಡ್, ಎಸ್ಪೆಷಲಿ ವೆನ್ ಡೀಲಿಂಗ್ ವಿತ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ಸ್ ಆರ್ ಡೇಟಾ ವಿತ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಎಲ್ಲೆಲ್ಲಿ ಡೇಟಾದಲ್ಲಿ ಬಯಸ್ ಇರುತ್ತೆ ಅದನ್ನ ನಾವು ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್. ಏನು ಬಯಸ್ ಅಂದ್ರೆ ಡೇಟಾದಲ್ಲಿ ಒಂಥರ ಫೇವರೇಟಿಸಮ್ ಅನ್ನ ತೋರಿಸೋದು, ಅದಕ್ಕೆ ನಾವೇನಂತೀವಿ? ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ಸ್ ಅಂತೀವಿ. ಈ ತರ ಎಲ್ಲಿ ಎಕ್ಸ್ಟ್ರೀಮ್ ಡೇಟಾ ಪಾಯಿಂಟ್ಸ್ ಇರುತ್ತೆ, ಇಂತಹ ಸಮಯದಲ್ಲಿ ನಾವು ಬೇರೆ ಆಲ್ಟರ್ನೇಟಿವ್ ಮೆಷರ್ಸ್ ಅಂದ್ರೆ ಮೀಡಿಯನ್ ಅಥವಾ ಮೋಡ್ ಅನ್ನ ಉಪಯೋಗಿಸುವಂತ ಸಾಧ್ಯತೆಗಳಿದೆಯಾ ನೋಡಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ಗಳು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಈಗ ನಮ್ಮ ಪ್ರಾಬ್ಲಮ್ಗಳನ್ನ ಮಾಡುವಂತಹ ಸಮಯ. ಮೊದಲನೇ ಪ್ರಾಬ್ಲಮ್ ಹೇಳ್ತಾ ಇದೆ, ಕ್ಯಾಲ್ಕ್ಯುಲೇಟ್ ದಿ ಅರಿಥಮೆಟಿಕ್ ಮೀನ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಸೊ ಡೈರೆಕ್ಟ್ ಮೆಥಡ್ ಮತ್ತು ಅಸ್ಯೂಮ್ಡ್ ಮೀನ್ ಮೆಥಡ್ ಎರಡನ್ನೂ ಕ್ಯಾಲ್ಕ್ಯುಲೇಟ್ ಮಾಡಲಿಕ್ಕೆ ಕೇಳಿದಾನೆ. ಅದಷ್ಟೇ ಅಲ್ಲ, ಇಲ್ಲಿ ನಮಗೆ ಎಕ್ಸ್ ಕೂಡ ಕೊಟ್ಟಿದ್ದಾನೆ, ಎಫ್ ಕೂಡ ಕೊಟ್ಟಿದ್ದಾನೆ. ಅಲ್ಲಿಗೆ ಇದು ಯಾವ ಡೇಟಾ ಆಗಿರಬೇಕು? ಡಿಸ್ಕ್ರೀಟ್ ಡೇಟಾ ಆಗಿರಬೇಕು. ಸೊ ಇದು ಯಾವ ಡೇಟಾ ಆಗಿರುತ್ತೆ? ಡಿಸ್ಕ್ರೀಟ್ ಡೇಟಾ ಆಗಿರುತ್ತೆ. ಹೇಗೆ ಇದನ್ನ ಸಾಲ್ವ್ ಮಾಡೋದು? ಮೊದಲಿಗೆ ನಾವು ನಮ್ಮ ಫಾರ್ಮ್ಯುಲಾವನ್ನ ಒಂದು ಕಡೆ ಬರ್ಕೊಳ್ಳೋಣ. ಸೊ ನಮ್ಮ ಫಾರ್ಮ್ಯುಲಾ ಏನು? ಯಾವುದೇ ಡೈರೆಕ್ಟ್ ಮೆಥಡ್ಗೆ, ಸೊ ಯಾವುದೇ ಡೈರೆಕ್ಟ್ ಮೆಥಡ್ಗೆ ನಮ್ಮ ಫಾರ್ಮ್ಯುಲಾ ಸಮೇಷನ್ ಎಫ್(x) ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಅದೇ ತರ ನೆಕ್ಸ್ಟ್ ಅವನು ನಮಗೆ ಅಸ್ಯೂಮ್ಡ್ ಮೀನ್ ಮೆಥಡ್ ಕೇಳಿದಾನೆ. ಸೊ ಅಸ್ಯೂಮ್ಡ್ ಮೀನ್ ಮೆಥಡ್ ಸಾಲ್ವ್ ಮಾಡೋದಾದ್ರೆ ನಮ್ಮ ಫಾರ್ಮ್ಯುಲಾ ಏನಾಗಿರ್ಬೇಕು? ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಸೊ ಇದು ನಮ್ಮ
ಡೈರೆಕ್ಟ್ ಮತ್ತು ಅಸ್ಯೂಮ್ಡ್ ಮೀನಿನ ಫಾರ್ಮ್ಯುಲಾಗಳು. ಈಗ ನಾವು ನಮ್ಮ ಡೇಟಾವನ್ನ ತಗೊಂಡು ಸಾಲ್ವ್ ಮಾಡಲಿಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನು ಡೈರೆಕ್ಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಮೊದಲಿಗೆ ಡೈರೆಕ್ಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಓಕೆ, ಡನ್. ಸೊ ಎಕ್ಸ್ 5, 10, 15, 20, 25, 30, 35 ಮತ್ತು 40. ಎಫ್ ಏನ್ ಕೊಟ್ಟಿದ್ದಾನೆ? 5, 7, 9, 10, 8, 6, 5 ಮತ್ತು 2. ನಮ್ಮ ಫಾರ್ಮ್ಯುಲಾದ ಪ್ರಕಾರ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಮೊದಲನೆಯದಾಗಿ ನನಗೆ ಎಫ್ ಇಂಟು ಎಕ್ಸ್ ಅಂದ್ರೆ ಎಫ್ ಎಕ್ಸ್ ಬೇಕು. ಎರಡನೆಯದಾಗಿ ಎನ್ ಕಾಣಿಸ್ತಾ ಇದೆ, ನಾನು ಟೋಟಲ್ ಆಫ್ ಫ್ರೀಕ್ವೆನ್ಸಿ ಮಾಡಿಕೊಳ್ಬೇಕು. ಸೊ ಟೋಟಲ್ ಆಫ್ ಫ್ರೀಕ್ವೆನ್ಸಿ 5 + 7 12, 12 + 9 21, 21 + 10 31, 31 + 8 39 + 6 45 + 5 50 + 2 52. ಸೊ ಮತ್ತೊಮ್ಮೆ ಚೆಕ್ ಮಾಡೋಣ. 12 + 9 21, 31 39 45 50 50 + 2 52. ನೆಕ್ಸ್ಟ್ ನನಗೆ ಸಮೇಷನ್ ಎಫೆಕ್ಟ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಮಾಡೋಣ. ಸಮೇಷನ್ ಎಫೆಕ್ಟ್ಸ್ ಮಾಡಿದ್ರೆ 5 5s are 25, 10 7s are 70, 15 9s are 135, 20 10s are 200, 25 8s are 200, 36 are 180, 35 5s are 175 ಮತ್ತು 42s are 80. ಸೊ ಈಗ ಇದರ ಟೋಟಲ್ ಅನ್ನ ತಗೊಳ್ಳೋಣ. ಸೊ 25 + 70 + 135 + 200 + 200 + 180 + 175 + 80 ಮಾಡಿದ್ರೆ 1065 ಸಿಗುತ್ತೆ. ಸೊ ಮತ್ತೊಮ್ಮೆ ಚೆಕ್ ಮಾಡೋಣ. 25 + 70 + 135 + 400 + 180 + 175 + 80. ಈಗ ನಾವು ನಮ್ಮ ಫಾರ್ಮ್ಯುಲಾವನ್ನ ಅಪ್ಲೈ ಮಾಡೋದಾದ್ರೆ 1065 ಡಿವೈಡೆಡ್ ಬೈ 52 ಮಾಡಿದ್ರೆ ನಮ್ಮ ಆನ್ಸರ್ 20.48 ಸಿಗುತ್ತೆ. ಸೊ ನಮ್ಮ ಮೀನ್ ಎಷ್ಟು? 20.48. ನೆಕ್ಸ್ಟ್ ನಾವು ನಮ್ಮ ಸೆಕೆಂಡ್ ಮೆಥಡ್ ಅಂದ್ರೆ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಸೊ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಫಾರ್ಮ್ಯುಲಾ ಏನು? ಎ ಪ್ಲಸ್ ಸಮೇಷನ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಎನ್ ರಾ ಡೇಟಾಗಾದ್ರೆ ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ನಮ್ಮ ಡಿಸ್ಕ್ರೀಟ್ ಡೇಟಾಗಾಯ್ತು. ಸೊ ಮೊದಲಿಗೆ ನಾವು ಡೇಟಾವನ್ನ ಬರ್ಕೊಳ್ಳೋಣ. ಸೊ 5 ಇಂದ ನೋಡಿದ್ರೆ 40 ತನಕ ಇದೆ. 5 10 15 20 25 30 35 40. ಓಕೆ, ಎಫ್ ಅನ್ನ ನೋಡೋದಾದ್ರೆ 5 7 9 10 8 6 5 ಮತ್ತು 2. ಇದರ ಟೋಟಲ್ ಅಂದ್ರೆ ಕ್ಯಾಪಿಟಲ್ ಎನ್ ಎಷ್ಟಿದೆ? 52 ಇದೆ. ಸೊ ಅಸ್ಯೂಮ್ಡ್ ಮೀನಿಗೆ ಫಾರ್ಮ್ಯುಲಾ ಏನು? ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್. ಸೊ ಡಿ ನ ಫಾರ್ಮ್ಯುಲಾ ಏನು? ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಈಗ ನೀವು ಇದರಲ್ಲಿ ಇರ್ತಕ್ಕಂತಹ ಯಾವುದೇ ನಂಬರ್ ಅನ್ನ ಎ ಅಂತ ಕನ್ಸಿಡರ್ ಮಾಡಬಹುದು. ನಾನು ನನ್ನ 15 ನಂಬರ್ ಅನ್ನ ಏನಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ? ಎ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ 15 ಅನ್ನ ನಾನು ಎ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಇಸ್ 5, ಎ ಇಸ್ 15. 10 minus 15, 15 minus 15, 20 minus 15, 25 minus 15, 30 minus 15, 35 minus 15, 40 minus 15. So 5 minus 15 andre minus 10. 10 minus 15 andre minus 5. 0 plus 5. 25 minus 15 andre plus 10.
30 ಮೈನಸ್ 15 ಅಂದರೆ ಪ್ಲಸ್ 15, 35 ಮೈನಸ್ 15 ಅಂದರೆ ಪ್ಲಸ್ 20, 40 ಮೈನಸ್ 15 ಅಂದರೆ ಪ್ಲಸ್ 25. ನೀವು ಯಾವುದೇ ನಂಬರನ್ನ ಎ ಆಗಿ ತಗೊಳ್ಬಹುದು, ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಈಗ ನನಗೆ ಫಾರ್ಮ್ಯುಲಾದ ಪ್ರಕಾರ ಎಫ್ ಡಿ ಅನ್ನ ಕಂಡುಹಿಡಿಬೇಕು. ಸೊ ಎಫ್ ಇಂಟು ಡಿ ಮಾಡೋಣ. ಮೊದಲಿಗೆ ನಾವು ಚೆಕ್ ಮಾಡೋದಾದ್ರೆ 5 ಇಂಟು ಮೈನಸ್ 10, ಸೊ 5 ಇಂಟು ಮೈನಸ್ 10 ಮಾಡೋದಾದ್ರೆ ಮೈನಸ್ 50. ನೆಕ್ಸ್ಟ್ 7 ಇಂಟು ಮೈನಸ್ 5, 35 ಮೈನಸ್ 9 zeros are 0, 10 5s are 50, 10 8s are 80, 6 15s are 90, 25s are 100, 25 2s are 50. ಸೊ ಇದರ ಟೋಟಲ್ ಅನ್ನ ತಗೊಳ್ಳೋದಾದ್ರೆ ನಾವು 50 ಪ್ಲಸ್ 80 ಪ್ಲಸ್ 90 ಪ್ಲಸ್ 100 ಪ್ಲಸ್ 50 ಎಲ್ಲ ಪಾಸಿಟಿವ್ ವ್ಯಾಲ್ಯೂ ಆಯಿತು. ಮೈನಸ್ 50 ಮೈನಸ್ 35, ಅಲ್ಲಿಗೆ ನಂಬರ್ ಎಷ್ಟಾಯಿತು? 285 ಆಯಿತು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮ್ಮ ಅಸ್ಯೂಮ್ಡ್ ಮೀನ್ 15 ಇದೆ, 285 ಸಮೇಷನ್ ಎಫ್ ಡಿ ಇದೆ. ಎನ್ ನೋಡೋದಾದ್ರೆ 52 ಇದೆ. ಸೊ 15 ಪ್ಲಸ್ ಈಗ 285 ಡಿವೈಡೆಡ್ ಬೈ 52 ಮಾಡಿದ್ರೆ 5.48 ಸಿಗುತ್ತೆ. ಅಲ್ಲಿಗೆ ಇವೆರಡನ್ನು ಆಡ್ ಮಾಡಿದ್ರೆ ನಮ್ಮ ಆನ್ಸರ್ ಪರ್ಫೆಕ್ಟ್ಲಿ ದ ಸೇಮ್ 20.48. ಇಲ್ಲೂ ಕೂಡ ಎಷ್ಟು ಸಿಗಬೇಕು? 20.48. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವಾಗ ಇದು ಮಾಡಬೇಕಾದ್ರೂ ಬ್ರಾಕೆಟ್ಸ್ ಅನ್ನ ಫಸ್ಟ್ ಸಾಲ್ವ್ ಮಾಡಬೇಕು. ಅದನ್ನ ನಾವು ಬೇಸಿಕ್ ಸ್ಕೂಲ್ ಮ್ಯಾಥಮ್ಯಾಟಿಕ್ಸ್ ಬೋರ್ಡ್ ಮಾಸ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಅವನು ಕೇಳ್ತಾ ಇದ್ದಾನೆ, ಕ್ಯಾಲ್ಕ್ಯುಲೇಟ್ ದಿ ಅರಿಥಮೆಟಿಕ್ ಮೀನ್ ಬೈ ಡೈರೆಕ್ಟ್ assumed mean and step deviation methods for the following data. ಸೊ ಮೊದಲಿಗೆ ನಮ್ಮ ಫಾರ್ಮ್ಯುಲಾ ಏನು ಅಂತ ನಾವು ಬರ್ಕೊಳ್ಳೋಣ. ಸೊ ಮೊದಲಿಗೆ ನಾನು ಡೈರೆಕ್ಟ್ ಮೆಥಡ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಇರ್ತಕ್ಕಂತಹ ಫಾರ್ಮ್ಯುಲಾ ಏನು? ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಸ್ಮಾಲ್ ಎನ್. ಓಕೆ, ಡನ್. ಯಾಕೆ ಸ್ಮಾಲ್ ಎನ್? ಯಾಕೆ ಅಂದ್ರೆ ನಾವಿಲ್ಲಿ ರಾ ಡೇಟಾವನ್ನ ಮಾಡ್ತಾ ಇದ್ದೀವಿ. ಡನ್. ಹಾಗಾದ್ರೆ ಎರಡನೆಯದು ಅವನು ನಮಗೆ ಕೇಳ್ತಾ ಇರ್ತಕ್ಕಂಥದ್ದು ಅಸ್ಯೂಮ್ಡ್ ಮೀನ್ ಮೆಥಡ್. ಸೊ ಎರಡನೆಯ ಮೆಥಡ್ ನಮ್ಮ ಅಸ್ಯೂಮ್ಡ್ ಮೀನ್ ಮೆಥಡ್. ಏನು ಫಾರ್ಮ್ಯುಲಾ? ಎ ಪ್ಲಸ್ ಸಮೇಷನ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಎನ್. ಮತ್ತೊಮ್ಮೆ ಇಟ್ ಇಸ್ ಅ ರಾ ಡೇಟಾ. ಅದಾದ ನಂತರ ಮೂರನೆಯದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಸ್ಟೆಪ್ ಡಿವಿಯೇಷನ್ ಮೆಥಡಿನಲ್ಲಿ ಎ ಪ್ಲಸ್ ಸಮೇಷನ್ ಡಿ ಕಾಂಪ್ಲಿಮೆಂಟ್ ಡಿವೈಡೆಡ್ ಬೈ ಎನ್. ಇಲ್ಲಿ ಡಿ ವನ್ನ ನಾವು ಎಕ್ಸ್ ಮೈನಸ್ ಎ ಮಾಡೋದಾದ್ರೆ ಇಲ್ಲಿ ಡಿ ಅನ್ನ ನಾವೇನ್ ಮಾಡ್ತೇವೆ? ಎಕ್ಸ್ ಮೈನಸ್ ಎ ಬೈ ಸಿ ಮಾಡ್ತೀವಿ. ಹಾಗಾದ್ರೆ ಹೇಗೆ ಈ ಫಾರ್ಮ್ಯುಲಾವನ್ನ ಅಪ್ಲೈ ಮಾಡಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವು ಡೈರೆಕ್ಟ್ ಮೆಥಡ್ ಅನ್ನ ಸಾಲ್ವ್ ಮಾಡೋಣ. ಸೊ ಫಸ್ಟಿಗೆ ಡೈರೆಕ್ಟ್ ಮೆಥಡ್. ವೆರಿ ಸಿಂಪಲ್. ಯಾವುದೇ ಡೈರೆಕ್ಟ್ ಮೆಥಡ್ಗೆ ನಮ್ಮ ಒಬ್ಸರ್ವೇಷನ್ಸ್ ಏನಿದೆ ಅದರ ಟೋಟಲ್ ಅನ್ನ ಮಾಡಬೇಕಾಗತ್ತೆ. ಸೊ 40 ಪ್ಲಸ್ 50 ಪ್ಲಸ್ 55 ಪ್ಲಸ್ 78 ಮತ್ತು 58 ಮಾಡಿದಾಗ 281 ಸಿಗುತ್ತೆ. 1 2 3 4 5 5 ಒಬ್ಸರ್ವೇಷನ್ಸ್ ಇದೆ. ಡಿವೈಡೆಡ್ ಬೈ 5 ಮಾಡಿದ್ರೆ ನಮ್ಮ ಮೀನ್ ಎಷ್ಟಾಯ್ತು? 56.20 ಆಯ್ತು. ನೆಕ್ಸ್ಟ್ ಚೆಕ್ ಮಾಡೋದಾದ್ರೆ ನಾವು ನಮ್ಮ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಮಾಡಬೇಕಾಗತ್ತೆ. ಸೊ ಅಸ್ಯೂಮ್ಡ್ ಮೀನ್ ಮೆಥಡ್.
ಸೊ ನಾವು ನಮ್ಮ ಎಕ್ಸ್ ಅನ್ನ ಬರ್ಕೊಳ್ಳೋಣ. ಎಕ್ಸ್ 40, 50, 55, 78 ಮತ್ತು 58. ಸೊ ಇದರಲ್ಲಿ ನಾವು ಫಾರ್ಮುಲಾವನ್ನ ಅಪ್ಲೈ ಮಾಡೋದಾದ್ರೆ ಎ ಪ್ಲಸ್ ಸಮೇಷನ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಎನ್. ಎ ನಾನು ಇಲ್ಲಿ ಎ ಅನ್ನ 55 ಆಗಿ ತಗೊಳ್ತೇನೆ. ಸೊ ಎಕ್ಸ್ ಮೈನಸ್ ಎ ಮಾಡಿದ್ರೆ ನನಗೆ ಡಿ ಸಿಗುತ್ತೆ. ಇಲ್ಲಿ ಎಫ್ ಇಲ್ಲದೆ ಇರೋ ಕಾರಣ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಸೊ 40 ಮೈನಸ್ 55, 50 ಮೈನಸ್ 55, 55 ಮೈನಸ್ 55, 78 ಮೈನಸ್ 55, ಲಾಸ್ಟಿಗೆ ಮಾಡೋದಾದ್ರೆ 58 ಮೈನಸ್ 55. ಸೊ ಈಗ ತಗೊಳ್ಳೋಣ 40 ಮೈನಸ್ 55 ಮೈನಸ್ 15, 50 ಮೈನಸ್ 55 ಮೈನಸ್ 5, this will be 0. 78 minus 55, 23. 58 minus 55, 3 ಆಗುತ್ತೆ. ಸೊ ಈಗ ಸಮೇಷನ್ ಡಿ ತಗೊಳ್ಳೋದಾದ್ರೆ ಫಸ್ಟ್ ಪಾಸಿಟಿವ್ ವ್ಯಾಲ್ಯೂಗಳನ್ನ ಆಡ್ ಮಾಡ್ಕೊಳ್ಳೋಣ, ನಂತರದಲ್ಲಿ ನೆಗೆಟಿವ್ ವ್ಯಾಲ್ಯೂಗಳನ್ನ ಮೈನಸ್ ಮಾಡೋಣ. 6 ಬರ್ತಾ ಇದೆ. ಸೊ 55 ಪ್ಲಸ್ 6 ಡಿವೈಡೆಡ್ ಬೈ 1, 2, 3, 4, 5. ಸೊ ಮತ್ತೊಮ್ಮೆ ಎನ್ ಎಷ್ಟಾಯ್ತು? 5 ಆಯ್ತು. ಸೊ ಬೋರ್ಡ್ ಮಾಸ್ ಬ್ರಾಕೆಟ್ಸ್ ಫಸ್ಟ್. ಸೊ 55 ಪ್ಲಸ್ 6 ಡಿವೈಡೆಡ್ ಬೈ 5 ಮಾಡೋದಾದ್ರೆ 1.2 ಬರ್ತದೆ. ಸೊ ಮತ್ತೊಮ್ಮೆ ನಮ್ಮ ಆನ್ಸರ್ ಎಷ್ಟು? 56.2. 56.2. ನೆಕ್ಸ್ಟ್ ನೋಡೋದಾದ್ರೆ ಅವನು ನಮಗೆ ಮೂರನೇ ಮೆಥಡ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಕೇಳ್ತಾ ಇದ್ದಾನೆ. ಯಾವುದು ಆ ಮೂರನೇ ಮೆಥಡ್? ನಮ್ಮ ಸ್ಟೆಪ್ ಡಿವಿಯೇಷನ್ ಮೆಥಡ್. ಹಾಗಾದ್ರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಫಾರ್ಮುಲಾ ಏನು? ಮೊದಲಿಗೆ ಎ ಪ್ಲಸ್ ಸಮೇಷನ್ ಎಫ್ ಡಿ ಕಾಂಪ್ಲಿಮೆಂಟ್ ಡಿವೈಡೆಡ್ ಬೈ ಸ್ಮಾಲ್ ಎನ್. ಸೊ ನಾವು ನಮ್ಮ ಎಕ್ಸ್ ಅನ್ನ ಬರ್ಕೊಳ್ಳೋಣ. ತದನಂತರ ಡಿ ಕಾಂಪ್ಲಿಮೆಂಟಿಗೆ ಎಕ್ಸ್ ಮೈನಸ್ ಎ ಬೈ ಸಿ, ಇಲ್ಲೂ ಕೂಡ ನಾವೇನ್ ಮಾಡಬೇಕಾಗತ್ತೆ? ಇಂಟು ಸಿ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಾವು ಸಾಲ್ವ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ನಾವಿಲ್ಲಿ ಎಕ್ಸ್ 40, 50, 55 ಬರ್ಕೊಳ್ಳೋಣ. ಸೊ 40, 50, 55, ತದನಂತರದಲ್ಲಿ 78, 58. ಸೊ 78 ಮತ್ತು 58. ಈಗ ಯಾವುದೇ ನಂಬರ್ ಅನ್ನ ಬೇಕಾದ್ರೂ ಸಹ ನಾವು ಎ ಆಗಿ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನಾನು ಎ ಆಗಿ 58 ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ಬರ್ತಕ್ಕಂತಹ ಒಂದು ಕಾಮನ್ ಡೌಟ್ ಏನಂದ್ರೆ ಯಾವ ಮೆಜರ್ಮೆಂಟ್ ಅನ್ನ ವಿಡ್ತ್ ಆಗಿ ತಗೊಳ್ಬೇಕು? ಇಲ್ಲಿ 10 ಇದೆ, ಇಲ್ಲಿ 5 ಇದೆ, ಇಲ್ಲಿ 23 ಇದೆ, ಮತ್ತೆ ಇಲ್ಲಿ ನೋಡಿದ್ರೆ -20 ಇದೆ. ಹೇಗೆ ಗ್ಯಾಪ್ ಅನ್ನ ತಗೊಳ್ಬೇಕು? ನಾನಿಲ್ಲಿ ಸಿ ಅನ್ನ ಕಾಮನ್ ಗ್ಯಾಪ್ ಆಗಿ ಕನ್ಸಿಡರ್ ಮಾಡ್ತೀನಿ, ದಟ್ ಇಸ್ 10. ಯಾಕೆ? ಇಲ್ಲಿ ಒಂದು ಯೂನಿಫಾರ್ಮ್ ಗ್ಯಾಪ್ ಕಂಡು ಬರ್ತಾ ಇಲ್ಲ. ಆದ ಕಾರಣ ನಾನು ಒಂದು ಕಾಮನ್ ಗ್ಯಾಪ್ ಅನ್ನ ಕಂಡು ಹಿಡಿತಾ ಇದ್ದೇನೆ. 40 ಇಂದ 50 10 ಇದೆ. ಸೊ ಆ ಕಾಮನ್ ಗ್ಯಾಪ್ ಅನ್ನ ಇಟ್ಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಎಕ್ಸ್ 40, ಎ 58, ಸಿ ಒಂದು ಕಾಮನ್ ನಂಬರ್ 10. ತದನಂತರದಲ್ಲಿ ಎಕ್ಸ್ 50, ಎ 58, 10. x 55, a 58, 10. x 78, a 58, 10. x 58, a ಕೂಡ 58, ಎಷ್ಟಾಯ್ತು? 10. ಸೊ ಈಗ ಇದಕ್ಕೆ ನಾವು ನಮ್ಮ ನಂಬರ್ಗಳನ್ನ ಕಂಡುಹಿಡಿಯೋಣ. ಸೊ 40 ಮೈನಸ್ 58 ಮಾಡಿದ್ರೆ 18 ಡಿವೈಡೆಡ್ ಬೈ 10 ಮಾಡಿದ್ರೆ -1.8. ಅದೇ ತರ 50 minus 58 divided by 10 minus 0.8. 55 minus 58 divided by 10 minus 0.3. 78 minus 58 divided by 10 plus 2.
58 ಮೈನಸ್ 58 ಸ್ಟ್ರೈಟ್ ಫಾರ್ವರ್ಡ್ 0 ಆಗುತ್ತೆ. ಸೊ ಈಗ ಇದರ ಟೋಟಲ್ ಅನ್ನ ಮಾಡೋಣ. ಮೈನಸ್ 1.8 ಪ್ಲಸ್ ಮೈನಸ್ 0.8 ಪ್ಲಸ್ ಮೈನಸ್ 0.3 ಪ್ಲಸ್ 2 ಅನ್ನ ತಗೊಳ್ಳೋದಾದ್ರೆ ಮೈನಸ್ 0.9 ಬರುತ್ತೆ. ಸೊ ಮತ್ತೊಮ್ಮೆ ಚೆಕ್ ಮಾಡೋಣ. 1.8 0.8 0.3. ಸೊ ಇದು ಮೈನಸ್ ಇದೆ, ಇದಕ್ಕೆ ನಾವು ಪ್ಲಸ್ 2 ಅನ್ನ ಹಾಕಿದ್ರೆ ಮೈನಸ್ 0.9 ಬರುತ್ತೆ. ಚೆಕ್ ಮಾಡೋಣ. ಸೊ ಈಗ ನಮ್ಮ ಎ ಅನ್ನ ನೋಡೋದಾದ್ರೆ 58 ಇದೆ. ಇಲ್ಲಿ ಸಮೇಷನ್ ಎಫ್ ಡಿ ಅಲ್ಲ, ಇಲ್ಲಿ ನಾವು ರಾ ಡೇಟಾವನ್ನ ಮಾಡ್ತಾ ಇರೋದ್ರಿಂದ ಸಮೇಷನ್ ಡಿ ಡ್ಯಾಶ್ ತಗೊಂಡ್ರೆ ಸಾಕು. ಅದನ್ನೇ ನಾವು ತಗೊಂಡಿರೋದು ಕೂಡ ಮೈನಸ್ 0.9 ಡಿವೈಡೆಡ್ ಬೈ ಎನ್ 1 2 3 4 5 ಇದೆ. ಸೊ ಡಿವೈಡೆಡ್ ಬೈ 5 ಇಂಟು ನಾನು ಒಂದು ಕಾಮನ್ ಡಿಫ್ರೆನ್ಸ್ ಅನ್ನ ತಗೊಳ್ತಾ ಇದ್ದೇನೆ. ಆ ಕಾಮನ್ ಡಿಫ್ರೆನ್ಸ್ ಯಾವುದು? 10. ಸೊ ಈಗ ನಾವು ಚೆಕ್ ಮಾಡೋದಾದ್ರೆ ಮೈನಸ್ 0.9 ಡಿವೈಡೆಡ್ ಬೈ 5 ಇಂಟು 10 ಮಾಡೋದಾದ್ರೆ ಮೈನಸ್ 1.8 ಬರುತ್ತೆ. ಸೊ 58 ಮೈನಸ್ 1.8 ಮಾಡಿದ್ರೆ ನಮ್ಮ ಆನ್ಸರ್ 56.20. Here we go. 56.20, 56.20, 56.20. ಸೊ ನಾನು ಡೈರೆಕ್ಟ್ ಮೆಥಡ್ ಮಾಡಲಿ 56.2, ಅಸ್ಯೂಮ್ಡ್ ಮೀನ್ ಮೆಥಡ್ ಮಾಡಲಿ 56.2, ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾಡಲಿ 56.2, and that is the magic of statistics ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ನೋಡೋದಾದ್ರೆ ಅವನು ಕೇಳ್ತಾ ಇದ್ದಾನೆ, ಕ್ಯಾಲ್ಕ್ಯುಲೇಟ್ ದಿ ಆವರೇಜ್ ಮಾರ್ಕ್ಸ್ ಆಫ್ ದ ಫಾಲೋವಿಂಗ್ ಸ್ಟೂಡೆಂಟ್ಸ್ ಯೂಸಿಂಗ್ ಡೈರೆಕ್ಟ್ ಮೆಥಡ್ ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥಡ್. ಮೊದಲಿಗೆ ನಾವು ಒಂದು ಕಾರ್ನರ್ನಲ್ಲಿ ನಮ್ಮ ಫಾರ್ಮ್ಯುಲಾವನ್ನ ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ನಾನು ಸಾಲ್ವ್ ಮಾಡೋದಾದ್ರೆ ನಮ್ಮ ಫಾರ್ಮ್ಯುಲಾ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಅದೇ ರೀತಿಯಲ್ಲಿ ಸೊ ನಾನು ನಮ್ಮ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದಾದ್ರೆ ನಮ್ಮ ಫಾರ್ಮ್ಯುಲಾ ಏನು? ಎ ಪ್ಲಸ್ ಸಮೇಷನ್ ಎಫ್ ಡಿ ಕಾಂಪ್ಲಿಮೆಂಟ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಸೊ ಡಿ ಕಾಂಪ್ಲಿಮೆಂಟ್ ಅನ್ನ ಹೇಗೆ ಕಂಡುಹಿಡಿಬೇಕು? ಎಕ್ಸ್ ಮೈನಸ್ ಎ ಬೈ ಸಿ. ಮೊದಲಿಗೆ ನಾವು ನಮ್ಮ ಡೈರೆಕ್ಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಸೊ ಡೈರೆಕ್ಟ್ ಮೆಥಡ್ ಅವನು ಏನ್ ಡೇಟಾವನ್ನ ಕೊಟ್ಟಿದ್ದಾನೆ ಅದನ್ನ ಬರ್ಕೊಳ್ಳೋಣ. ಸೊ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ 0 to 10, 10 to 20, up to 60 to 70. So 30 to 40, 40 to 50, 50 to 60, last one is 60 to 70. Next to frequency ಅನ್ನ ನೋಡೋದಾದ್ರೆ 5, 12, 15, 8, 8, 3 ಮತ್ತು 2. ಇದರ ಟೋಟಲ್ ಅನ್ನ ಬರ್ಕೊಳ್ಳೋಣ. 5, 17, 32, 40, 48, 51 ಪ್ಲಸ್ 2 53. ಈಗ ನಮ್ಮ ಫಾರ್ಮ್ಯುಲಾದ ಪ್ರಕಾರ ನನಗೆ ಸಮೇಷನ್ ಎಫ್ ಎಕ್ಸ್ ಬೈ ಎನ್ ಬೇಕು. ಎನ್ ಸಿಕ್ತು, ಎಫ್ ಕೂಡ ಇದೆ. ಹಾಗಾದ್ರೆ ಎಕ್ಸ್ ಎಲ್ಲಿ? ಎಕ್ಸ್ ಇಸ್ ದ ಮಿಡ್ ಪಾಯಿಂಟ್. ಸೊ 0 ಪ್ಲಸ್ 10 ಡಿವೈಡೆಡ್ ಬೈ 2 ಮಾಡಿದ್ರೆ 5 ಸಿಗುತ್ತೆ. 10 ಪ್ಲಸ್ 20 ಬೈ 2 ಮಾಡಿದ್ರೆ 15. 20 ಪ್ಲಸ್ 30 ಬೈ 2 ಮಾಡಿದ್ರೆ 25. ದಿಸ್ ಇಸ್ 35, ದಿಸ್ ಇಸ್ 45, ದಿಸ್ ಇಸ್ 55. ಅದೇ ರೀತಿಯಲ್ಲಿ ದಿಸ್ ಇಸ್ 65. ಹೇಗೆ? 30 ಪ್ಲಸ್ 40 ಬೈ 2, 40 ಪ್ಲಸ್ 50 ಬೈ 2, 50 ಪ್ಲಸ್ 60 ಬೈ 2, 60 ಪ್ಲಸ್ 70 ಬೈ 2 ಆಯ್ತು. ಈಗ ನಾವು ಎಫ್ ಇಂಟು ಎಕ್ಸ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಎಫ್ ಎಕ್ಸ್. ಸೊ ಈಗ 5 5s are 25. ನೆಕ್ಸ್ಟ್ 12 15s are 180. ತದನಂತರ 15 25s are 375.
Next, 835s are 280. 845s are 360. 55 threes are 165. 65 twos are 130. ಸೊ ಈಗ ಇದರ ಟೋಟಲ್ ಅನ್ನ ಮಾಡೋಣ. 25 ಪ್ಲಸ್ 180 ಪ್ಲಸ್ 375 ಪ್ಲಸ್ 280 ಪ್ಲಸ್ 360 ಪ್ಲಸ್ 165 ಪ್ಲಸ್ 130 1515. ಸೊ ಈಗ ನಾವು ನಮ್ಮ ಮೀನನ್ನ ಮಾಡೋದಾದ್ರೆ 1515 ಡಿವೈಡೆಡ್ ಬೈ 53. ಸೊ ಡಿವೈಡೆಡ್ ಬೈ 53 ಮಾಡೋಣ. ಸೊ ಅಲ್ಲಿಗೆ ನಮ್ಮ ಆನ್ಸರ್ 28.58 ಸಿಕ್ಕಿದೆ. ಹಾಗಾದ್ರೆ ನೆಕ್ಸ್ಟು ನಮ್ಮ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನ ಹೇಗೆ ಮಾಡೋದು? ಡೇಟಾವನ್ನ ಬರ್ಕೊಳ್ಳೋಣ. ಸೊ ನಾವಿಲ್ಲಿ ಯಾವ ಡೇಟಾವನ್ನ ಬರ್ಕೊಳ್ಬೇಕು? ಮೊದಲಿಗೆ ಕ್ಲಾಸ್ ಇಂಟರ್ವಲ್ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. ಇನ್ಯಾವುದಾದ್ರೂ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಸೊ 60 to 70. ಈಗ ನಮ್ಮ ಫ್ರೀಕ್ವೆನ್ಸಿ ನೋಟ್ ಮಾಡೋಣ. 5, 12, 15, 8, 8. ಸೊ 5, 12, 15, 8, 8. ತದನಂತರದಲ್ಲಿ 3 ಮತ್ತು 2. ಸೊ ತದನಂತರದಲ್ಲಿ 3 ಮತ್ತು 2. ಈಗ ನಮಗೆ ಡೇಟಾ ಸಿಕ್ಕಿ ಆಯಿತು. ನಮ್ಮ ಫಾರ್ಮ್ಯುಲಾ ಏನು? ಮೀನ್ ಈಕ್ವಲ್ಸ್ ಎ ಪ್ಲಸ್ ಸಮೇಷನ್ ಎಫ್ ಡಿ ಕಾಂಪ್ಲಿಮೆಂಟ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಸೊ ಈಗ ನನಗೆ ಮೊದಲಿಗೆ ಎಕ್ಸ್ ಬೇಕು. ಸೊ ನಾನು ಎಕ್ಸ್ ಅನ್ನ ಕಂಡುಹಿಡಿದಿದ್ದೇನೆ. 5, 15, 25, 35, 45, 55 ಮತ್ತು 65. ಈಗ ನೆಕ್ಸ್ಟ್ ನನಗೆ ಫಾರ್ಮ್ಯುಲಾದ ಪ್ರಕಾರ ಡಿ ಕಾಂಪ್ಲಿಮೆಂಟ್ ಬೇಕು. ಸೊ ಡಿ ಕಾಂಪ್ಲಿಮೆಂಟ್ ಅಂದ್ರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ನೀವು ಯಾವುದನ್ನ ಬೇಕಾದ್ರೂ ಎ ಆಗಿ ಮಾಡ್ಕೊಳ್ಬಹುದು. ಈ ಸಲ ನಾನು 25 ಅನ್ನ ಎ ಆಗಿ ಮಾಡ್ಕೊಳ್ತೇನೆ. ಸೊ 5 ಮೈನಸ್ 25 ಡಿವೈಡೆಡ್ ಬೈ 10. 15 ಮೈನಸ್ 25 ಡಿವೈಡೆಡ್ ಬೈ 10. 25 minus 25 divided by 10. 35 minus 25 divided by 10. 45 minus 25 divided by 10. 55 minus 25 divided by 10. 65 minus 25 divided by 10. So, ಈಗ ಇದನ್ನ ಸಾಲ್ವ್ ಮಾಡೋಣ. 5 minus 25 ಅಂದ್ರೆ minus 20 by 10 will be 2. ಚೆಕ್ ಮಾಡೋಣ. ಸೊ 5 minus 25 divided by 10. Next 15 minus 25 divided by 10 minus 1. This will be 0. This will be plus 1. This will be plus 2. This will be plus 3. ನೋಡೋಣ. 55 minus 25 divided by 10. Correct. And this will be plus 4. So ಈಗ F into D ಮಾಡಿ. F into D. So F into D. 5 2s are minus 10. F into D minus 12. F into D 0. F into D 8. F into D 16. F into D 9. F into D 8. ಸೊ ಈಗ ಇದರ ಟೋಟಲ್ ಅನ್ನ ಕಂಡುಹಿಡಿಯೋದಾದ್ರೆ ಸೊ ಫಸ್ಟ್ ಪಾಸಿಟಿವ್ಸ್ ಅನ್ನ ಮಾಡೋಣ. 8 ಪ್ಲಸ್ 16 ಪ್ಲಸ್ 9 ಪ್ಲಸ್ 8. ಈಗ ನೆಗೆಟಿವ್ಸ್ ಅನ್ನ ಸಾಲ್ವ್ ಮಾಡೋಣ. ಅಲ್ಲಿಗೆ ನಂಬರ್ ಎಷ್ಟಾಯ್ತು? 19 ಆಯ್ತು. ಸೊ ಈಗ ಮೀನ್ ಅನ್ನ ತಗೊಳ್ಳೋಣ. Assumed mean is 25. Summation FD is 19 divided by n ಅನ್ನ ಚೆಕ್ ಮಾಡೋದಾದ್ರೆ 17, 32, 40, 48, 51 plus 2, 53 ಇದೆ. ಓಕೆ, ಡನ್. 53. ತದನಂತರ ಸಿ. ವಾಟ್ ಈಸ್ ದ ಸೈಜ್ ಆಫ್ ಈಚ್ ಕ್ಲಾಸ್? ಪ್ರತಿ ಕ್ಲಾಸಿನಲ್ಲೂ ಡಿಫರೆನ್ಸ್ 10 ಇದೆ. ಸೊ ಬೋರ್ಡ್ ಮಾಸ್ ಬ್ರಾಕೆಟ್ಸ್ ಫಸ್ಟ್. ಸೊ 19 divided by
53 ಮಾಡೋದಾದ್ರೆ 0.35 ಬರುತ್ತೆ. ಇಂಟು 10 ಮಾಡೋಣ, ಅಲ್ಲಿಗೆ 25 ಪ್ಲಸ್ ಇಂಟು 10 ಮಾಡಿದಾಗ 3.5 ಅಥವಾ 3.58 ಬರುತ್ತೆ. ಸೊ ಅಲ್ಲಿಗೆ 28.58 ಬರುತ್ತೆ. ಸೊ ನಮ್ಮ ಮುಂಚಿನ ಆನ್ಸರ್ ಕೂಡ 25.58. ತದನಂತರವೂ ಕೂಡ ನಮ್ಮ ಆನ್ಸರ್ ಎಷ್ಟು? 28.58. and that is the magic of statistics. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಸಾಲ್ವ್ ಮಾಡಲಿಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ಕು ಮೀಡಿಯನ್ ದ ಮಿಡಲ್ ವ್ಯಾಲ್ಯೂ. ಏನು ಮೀಡಿಯನ್ ದ ಮಿಡಲ್ ವ್ಯಾಲ್ಯೂ ಅಂದ್ರೆ, ನಾನು ಇಷ್ಟೊತ್ತು ಹೇಳಿದ ಹಾಗೆ ಯಾವುದೇ ಒಂದು ಡೇಟಾ ಸೆಟ್ಟಿನ ಸೆಂಟರ್ ಮೋಸ್ಟ್ ವ್ಯಾಲ್ಯೂವನ್ನ ನಾವೇನಂತ ಕರಿತೀವಿ? ಮೀಡಿಯನ್ ಅಂತ ಕರಿತೀವಿ. ಸೊ ಮೀಡಿಯನ್ is the positional value that divides the distribution into two equal parts. It represents the middle element when data is arranged in the order of magnitude. ಸೊ ಯಾವುದೇ ಒಂದು ಮೀಡಿಯನ್ ಡೇಟಾವನ್ನ ಮೊದಲನೆಯ ಸ್ಟೆಪ್ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕಾಗತ್ತೆ. ಏನು ಅಸೆಂಡಿಂಗ್ ಆರ್ಡರ್ ಅಂದ್ರೆ? ಸ್ಮಾಲ್ ಟು ಬಿಗ್. ಸೊ ಯಾವುದೇ ಮೀಡಿಯನ್ ಡೇಟಾವನ್ನ ನಾವು ಸ್ಮಾಲ್ ಟು ಬಿಗ್ ಅಸೆಂಡಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡಬೇಕಾಗತ್ತೆ. ಸೊ ಅರೇಂಜ್ ದ ಡೇಟಾ. ಸೆಕೆಂಡ್ ಒನ್, ಮಿಡಲ್ ಪೊಸಿಷನ್ ಅನ್ನ ಕಂಡುಹಿಡಿಬೇಕಾಗತ್ತೆ. ದಟ್ ಇಸ್ n ಡಿವೈಡೆಡ್ ಬೈ 2. ನೆಕ್ಸ್ಟ್, ಐಡೆಂಟಿಫೈ ದ ಮೀಡಿಯನ್ ವ್ಯಾಲ್ಯೂ. ಸೊ ನಾವು ಯಾವಾಗ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಿ ಆಗ ನಾವು ಮೀಡಿಯನ್ ವ್ಯಾಲ್ಯೂಗಳನ್ನ ಐಡೆಂಟಿಫೈ ಮಾಡ್ತಾ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಸೊ ಕಂಪ್ಯೂಟಿಂಗ್ ದ ಮೀಡಿಯನ್, ವೆರಿ ಸಿಂಪಲ್. ಯಾವುದೇ ಮೀಡಿಯನ್ಗೂ ಸಹ ನಾವು 3 ಡೇಟಾಗಳನ್ನ ಇಟ್ಕೊಂಡಿದ್ದೀವಿ. ಒಂದು ರಾ ಡೇಟಾ, ನೆಕ್ಸ್ಟ್ ಡಿಸ್ಕ್ರೀಟ್ ಡೇಟಾ, ತದನಂತರದಲ್ಲಿ ಕಂಟಿನ್ಯೂಯಸ್ ಡೇಟಾ. ಓಕೆ, ಡನ್. ರಾ ಡೇಟಾವಿಗೆ ಹೇಗೆ ಮಾಡೋದು? ಸ್ಮಾಲ್ n+1 ಡಿವೈಡೆಡ್ ಬೈ ಟೂತ್ ಐಟಮ್. ಇಲ್ಲಿ ಯಾವ ನಂಬರ್ ಸಿಗತ್ತೆ ಆ ಪೊಸಿಷನ್ ಅಲ್ಲಿ ನಮಗೆ ಮೀಡಿಯನ್ ಸಿಗತ್ತೆ. ಅದೇ ರೀತಿಯಲ್ಲಿ ಡಿಸ್ಕ್ರೀಟ್ ಡೇಟಾ, ಕ್ಯಾಪಿಟಲ್ n+1 ಬೈ ಟೂತ್ ಐಟಮ್. ತದನಂತರದಲ್ಲಿ ಕಂಟಿನ್ಯೂಯಸ್ ಡೇಟಾ ಬರುತ್ತೆ l+n/2 ಮೈನಸ್ CF ಬೈ F ಇಂಟು C. ಸೊ ಏನು? L ಅಂದ್ರೆ ನಮ್ಮ ಲೋವರ್ ಕ್ಲಾಸ್ ಲಿಮಿಟ್, n/2 ಅಂದ್ರೆ ನಮ್ಮ ಡೇಟಾ ಪಾಯಿಂಟ್, CF ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, F ಅಂದ್ರೆ ಫ್ರೀಕ್ವೆನ್ಸಿ, C ಅಂದ್ರೆ ಸೈಜ್ ಆಫ್ ದ ಕ್ಲಾಸ್. ಸೊ ಅದು 10 ಆಗಿರ್ಬೋದು, 5 ಆಗಿರ್ಬೋದು, ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಸೊ ಆಡ್ ಒಬ್ಸರ್ವೇಷನ್ಸ್ಗೆ ಮತ್ತು ಈವನ್ ಒಬ್ಸರ್ವೇಷನ್ಗಳಿಗೆ ಅದರದೇ ಆದ ಮೆಥಡ್ ಅಲ್ಲಿ ನಾವು ಮೀಡಿಯನ್ ಅನ್ನ ಕಂಡುಹಿಡಿಬೇಕಾಗತ್ತೆ. ಅದಕ್ಕಿರ್ತಕ್ಕಂತಹ ಶಾರ್ಟ್ ಕಟ್ಗಳಾಗಿರ್ಬೋದು, ಫಾರ್ಮುಲಾ ಮೆಥಡ್ಗಳಾಗಿರ್ಬೋದು, ಪ್ರಾಬ್ಲಮ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ? ನೆಕ್ಸ್ಟ್ ನಮಗೆ ಮೀಡಿಯನ್ ಫಾರ್ ಗ್ರೂಪ್ಡ್ ಡೇಟಾ ಕಲಿಯಕ್ಕೆ ಸಿಗತ್ತೆ. ಸೊ ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಯಸ್ ಸೀರೀಸ್ ಮತ್ತು ಫಾರ್ಮುಲಾ ಫಾರ್ ಕಂಟಿನ್ಯೂಯಸ್ ಸೀರೀಸ್ ಇವಾಗ ತಾನೇ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಕಂಟಿನ್ಯೂಯಸ್ ಸೀರೀಸ್ ಅಂದ್ರೆ l+n/2 ಮೈನಸ್ CF ಬೈ F ಇಂಟು H, ಅಥವಾ ಈ H ಅನ್ನ ನೀವು C ಅಂತ ಬೇಕಾದ್ರೂ ಕರಿಬಹುದು. L is lower limit, CF is cumulative frequency before the median class, F is frequency, H is the size of the class interval. ಅದನ್ನ ನಾವು C ಅಂತ ಬೇಕಾದ್ರೂ ಕರಿಬಹುದು. ಹೇಗೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು, ಮತ್ತಷ್ಟು ಥಿಯರಿ ಪಾಯಿಂಟ್ಸ್ ಕಲಿಯಕ್ಕೆ ಇದೆಯಾ? ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ. ಈಗ ಅವನು ನಮಗೆ ಹೇಳ್ತಾ ಇದ್ದಾನೆ, ಮೊದಲನೆಯ ಪ್ರಾಬ್ಲಮ್ ಆಫ್ ಮೀಡಿಯನ್,
ಕ್ಯಾಲ್ಕ್ಯುಲೇಟ್ ಮೀಡಿಯನ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಅವನು ನಮಗೆ ವೆಯ್ಟ್ ಅಂದ್ರೆ ಎಕ್ಸ್ ಅನ್ನ ಕೊಟ್ಟಿದ್ದಾನೆ, ನಂಬರ್ ಆಫ್ ಪರ್ಸನ್ಸ್ ಅಂದ್ರೆ ಎಫ್ ಅನ್ನ ಕೊಟ್ಟಿದ್ದಾನೆ. ಸೊ 40, 50, 60, 70, 80, 90, 3, 17, 24, 16, 8 ಮತ್ತು 2. ಹೇಗೆ ಸಾಲ್ವ್ ಮಾಡೋದು? ಯಾವಾಗಲೂ ತಿಳ್ಕೊಳ್ಳಿ, ಯಾವ ಯಾವ ಡೇಟಾದಲ್ಲಿ ಬರೀ ಎಕ್ಸ್ ಇರುತ್ತೆ ಅದನ್ನ ನಾವು ರಾ ಡೇಟಾ ಅಂತ ಕರಿತೀವಿ. ಯಾವ ಯಾವ ಡೇಟಾದಲ್ಲಿ ಎಕ್ಸ್ ಜೊತೆಗೆ ಎಫ್ ಅನ್ನ ಸಹ ಕೊಟ್ಟಿರ್ತಾನೆ ಅದನ್ನ ನಾವು ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಯಾವ ಯಾವ ಕ್ಲಾಸ್ ಇಂಟರ್ವಲ್ ಜೊತೆಗೆ ಡೇಟಾ ಇರುತ್ತೆ ಅದನ್ನ ನಾನೇನಂತ ಕರಿತೀನಿ? ಕಂಟಿನ್ಯೂಯಸ್ ಡೇಟಾ ಅಂತ ಕರಿತೀನಿ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಡೇಟಾ. ಯಾವುದು ಆ 3 ಟೈಪ್ಸ್ ಆಫ್ ಡೇಟಾ? ಬರೀ ಎಕ್ಸ್ ಅನ್ನ ಮಾತ್ರ ಕೊಟ್ಟಿದ್ರೆ ಅದು ರಾ ಡೇಟಾ, ಎಕ್ಸ್ ನ ಜೊತೆಗೆ ಎಫ್ ಅನ್ನ ಕೊಟ್ಟಿದ್ರೆ ಅದು ಡಿಸ್ಕ್ರೀಟ್ ಡೇಟಾ, ಕ್ಲಾಸ್ ಇಂಟರ್ವಲ್ ಅನ್ನ ಕೊಟ್ಟಿದ್ರೆ ಅದಕ್ಕೆ ನಾವೇನಂತೀವಿ? ಕಂಟಿನ್ಯೂಯಸ್ ಡೇಟಾ ಅಂತ ಕರಿತೀವಿ. ಸೊ ಇಲ್ಲಿ ಅವನು ನಮಗೆ ಕ್ಯಾಲ್ಕ್ಯುಲೇಟ್ ಮೀಡಿಯನ್ ಫ್ರಮ್ ದ ಫಾಲೋವಿಂಗ್ ಡೇಟಾ ಅಂತ ಕೊಟ್ಟು ಮೊದಲಿಗೆ ಎಕ್ಸ್ ಅನ್ನ ಕೊಟ್ಟಿದ್ದಾನೆ, ನಂತರದಲ್ಲಿ ಎಫ್ ಅನ್ನ ಕೊಟ್ಟಿದ್ದಾನೆ. ಸೊ ಮಾಡೋಣ. ಎಕ್ಸ್ 40, 50, 60, 70, 80 ಮತ್ತು 90 ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಸ್ಮಾಲ್ ಟು ಬಿಗ್ ಅರೇಂಜ್ ಆಗಿದೆಯಾ? ಚೆಕ್ ಮಾಡ್ಕೊಳ್ಬೇಕು. ಅರೇಂಜ್ ಆಗಿದೆ. ಎಫ್ ಫ್ರೀಕ್ವೆನ್ಸಿ 3, 17, 24, 16, 8 ಮತ್ತು 2. ಇದಕ್ಕೆ ನಾವು ಟೋಟಲ್ ಕಂಡು ಹಿಡಿಯೋದಾದ್ರೆ 3 + 17 20 + 24 44 + 16 60 + 8 68 + 2 the total is 70. ಯಾವುದೇ ಡಿಸ್ಕ್ರೀಟ್ ಡೇಟಾಗೆ ಇರ್ತಕ್ಕಂತಹ ಫಾರ್ಮ್ಯುಲಾ ಏನು? ಮೀಡಿಯನ್ ಇಸ್ ಈಕ್ವಲ್ ಟು n+1 ಬೈ ಟೂತ್ ಐಟಮ್. ಏನು? ಮೀಡಿಯನ್ ಇಸ್ ಈಕ್ವಲ್ ಟು n+1 ಬೈ ಟೂತ್ ಐಟಮ್. ಎನ್ ಎಷ್ಟಿದೆ? 70 ಇದೆ. ಮೊದಲಿಗೆ ಇದನ್ನ ನಾವು ಸಾಲ್ವ್ ಮಾಡೋಣ. ಸೊ 70 + 1 ಡಿವೈಡೆಡ್ ಬೈ ಟೂತ್ ಐಟಮ್. ಓಕೆ, ಸೊ ಅಲ್ಲಿಗೆ 71 ಡಿವೈಡೆಡ್ ಬೈ 2 ಬರುತ್ತೆ. ಸೊ 71 ಡಿವೈಡೆಡ್ ಬೈ 2 ಮಾಡಿದ್ರೆ ಏನು ಆನ್ಸರ್ ಬರುತ್ತೆ? 35.5 ಐಟಮ್. ಸೊ ಈಗ ಈ 35.5 ನಮ್ಮ ಡೇಟಾದಲ್ಲಿ ಎಲ್ಲಿ ಬರುತ್ತೆ? ಇದನ್ನ ನಾವು ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿ ಕಂಡು ಹಿಡಿಬೇಕು. ಹೇಗೆ? ಮೊದಲನೆಯದು 3 + 17 20 20 + 24 44 44 + 16 60 60 + 8 68 68 + 2 70. ನೋಡಿ, 35.5 ಗಿಂತ ಜಾಸ್ತಿ ಇರ್ಬೋದು, ಆದ್ರೆ ಕಡಿಮೆ ಇರಬಾರ್ದು. ಆ ಲೆಕ್ಕದಲ್ಲಿ ನಾವು ಚೆಕ್ ಮಾಡೋದಾದ್ರೆ 35.5 ಸಮೀಪದಲ್ಲಿರ್ತಕ್ಕಂತಹ ನಂಬರು 44. 44ಗೆ ಬರ್ತಾ ಇರ್ತಕ್ಕಂತಹ ಎಕ್ಸ್ ಅಲ್ಲಿರ್ತಕ್ಕಂತಹ ನಂಬರು 60. ಅಲ್ಲಿಗೆ ನಮ್ಮ ಮೀಡಿಯನ್ನಿನ ವ್ಯಾಲ್ಯೂ ಎಷ್ಟಾಯಿತು? 60 ಆಯಿತು. ಸೊ ದಿಸ್ ಇಸ್ ಅನ್ ಈಸಿ ವೇ ಆಫ್ ಕ್ಯಾಲ್ಕ್ಯುಲೇಟಿಂಗ್ ಮೀಡಿಯನ್. ಯಾವಾಗ? ಡಿಸ್ಕ್ರೀಟ್ ಡೇಟಾ ಕೊಟ್ಟಿದ್ದಾಗ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಹೇಳ್ತಾ ಇದೆ, ಫೈಂಡ್ ದ ಮೀಡಿಯನ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಇಲ್ಲಿ ವೆರಿ ಕ್ಲಿಯರ್, ಅವನು ನಮಗೆ ಕ್ಲಾಸ್ ಇಂಟರ್ವಲ್ ಅನ್ನ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಸೊ ನೀವು ಕ್ಲಾಸ್ ಇಂಟರ್ವಲ್ ಅನ್ನ ಅಬ್ಸರ್ವ್ ಮಾಡೋದಾದ್ರೆ ಅದು ರಾಂಗ್ ಆಗಿ ಅರೇಂಜ್ ಆಗಿದೆ. ಸೊ ನಾವು ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ 20 to 30, 30 to 40, 40 to 50, 50 to 60, ತದನಂತರ 60 to 70. ಫ್ರೀಕ್ವೆನ್ಸಿ 20 to 30ಗೆ 5 ಇದೆ,
30 to 40ಗೆ 6 ಇದೆ, 40 to 50ಗೆ 11 ಇದೆ, 50 to 60ಗೆ 21 ಇದೆ, 60 to 70ಗೆ 7 ಇದೆ. ಸೊ ಟೋಟಲ್ ಮಾಡೋದಾದ್ರೆ 5 ಪ್ಲಸ್ 6 11 ಪ್ಲಸ್ 11 22 ಪ್ಲಸ್ 21 43 ಪ್ಲಸ್ 7 ಎಷ್ಟಾಯ್ತು? 50 ಆಯ್ತು. ಡನ್. ಈಗ ನಮ್ಮ ಫಾರ್ಮ್ಯುಲಾವನ್ನ ಬರ್ಕೊಳ್ತಕ್ಕಂತಹ ಸಮಯ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n by 2 minus cumulative frequency by f into c. ಡನ್. ಸೊ ಈಗ ನಾವು ಮೊದಲಿಗೆ n by 2 ಮಾಡಿಕೊಳ್ಳೋಣ. ಸೊ n by 2 ಮಾಡಿದ್ರೆ 50 ಡಿವೈಡೆಡ್ ಬೈ 2 25 ಸಿಗುತ್ತೆ. ಸೊ ಈಗ 25 ಹೇಗೆ ಕಂಡುಹಿಡಿಯೋದು? ಮತ್ತೊಮ್ಮೆ ನಾವು ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೊದಲಿಗೆ 5 ಪ್ಲಸ್ 6 11 11 ಪ್ಲಸ್ 11 22 22 ಪ್ಲಸ್ 21 43 43 ಪ್ಲಸ್ 7 50 25 ಈಕ್ವಲ್ ಇರ್ಬೋದು, ಜಾಸ್ತಿ ಇರ್ಬೋದು, ಕಡಿಮೆ ಇರಬಾರ್ದು. ಆ ಲೆಕ್ಕದಲ್ಲಿ ನೋಡೋದಾದ್ರೆ ನಮಗೆ ಕ್ಲೋಸೆಸ್ಟ್ ನಂಬರ್ ಸಿಗ್ತಕ್ಕಂಥದ್ದೇ 43 ನಮ್ಮ LCF ಅಲ್ಲಿ. ಸೊ ಇದನ್ನ ನಾವೇನಂತ ಕರಿತೀವಿ? ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಫಾರ್ಮ್ಯುಲಾ ಪ್ರಕಾರ ಎಲ್ಲನ್ನ ನೋಡೋದಾದ್ರೆ 50 ಇದೆ. ಓಕೆ, ಡನ್. n by 2 ಅನ್ನ ಚೆಕ್ ಮಾಡೋದಾದ್ರೆ 25 ಇದೆ. ಮೈನಸ್, ಈಗ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಹಿಂದಿನ ಕ್ಲಾಸಲ್ಲಿ ತಗೊಳ್ಬೇಕು. ಸೊ ಈಗ 43 ನಮ್ಮ ಆನ್ಸರ್ ಆಗಿತ್ತು, ಅದರ ಹಿಂದೆ ಯಾವ ನಂಬರ್ ಇದೆ? 22 ಇದೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 21 ಇದೆ. ಓಕೆ, ಡನ್. ಸಿ ಸೈಜ್ ಆಫ್ ದ ಕ್ಲಾಸ್ ಎಷ್ಟಿದೆ? ಎಲ್ಲ ಕ್ಲಾಸ್ಗಳಿಗೂ ಸೈಜ್ ಎಷ್ಟು ಕಾಣಿಸ್ತಾ ಇದೆ? 10 ಕಾಣಿಸ್ತಾ ಇದೆ. ಬೋರ್ಡ್ ಮಾಸ್ ಬ್ರಾಕೆಟ್ಸ್ ಫಸ್ಟ್. ಸೊ 25 ಮೈನಸ್ 22 3 ಆಗತ್ತೆ. 3 by 21 ಇಂಟು 10. ಸೊ 50 ಪ್ಲಸ್ 3 by 21 ಅಂದ್ರೆ ಸಾಮಾನ್ಯವಾಗಿ 1/7 ಸಿಗಬೇಕು. ಎಸ್. ಸೊ ಅಲ್ಲಿಗೆ ಎಷ್ಟಾಯ್ತು? 0.1428. ನೀವು ಎರಡೇ ಡೆಸಿಮಲ್ ತಗೊಂಡ್ರು ಸಹ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಸೊ 50 ಪ್ಲಸ್ 0.1428 ಇಂಟು 10 ತಗೊಳ್ಳೋದಾದ್ರೆ 1.428 ಬರುತ್ತೆ. ಅಲ್ಲಿಗೆ ನಮ್ಮ ಆನ್ಸರ್ ಎಷ್ಟು? 51.428. ಸೊ ವೆರಿ 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 ಸಿಂಪಲ್. ಸೊ ಇದು ನಮ್ಮ ಮೀಡಿಯನ್ ಆಗತ್ತೆ. ಎಷ್ಟು ಸಿಂಪಲ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೊ ಮುಂದೆ ಸಿಗ್ತಾ ಇರ್ತಕ್ಕಂಥದ್ದು ಪ್ರಾಬ್ಲಮ್ ಅಲ್ಲ, ನೆಕ್ಸ್ಟ್ ಟಾಪಿಕ್ ಕ್ವಾರ್ಟೈಲ್ಸ್ ಮತ್ತು ಪರ್ಸೆಂಟೈಲ್ಸ್. ಏನು ಕ್ವಾರ್ಟೈಲ್ಸ್ ಮತ್ತು ಪರ್ಸೆಂಟೈಲ್ಸ್ ಅಂದ್ರೆ, ಯಾವುದೇ ಒಂದು ಡೇಟಾವನ್ನ ನಾವು 4 ಈಕ್ವಲ್ ಪಾರ್ಟ್ಸ್ ಅನ್ನಾಗಿ ಡಿವೈಡ್ ಮಾಡಿದ್ರೆ ಅದನ್ನ ನಾವು ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಹೆಸರೇ ಹೇಳ್ತಾ ಇದೆ, ಕ್ವಾರ್ಟರ್, ಕಾಲು ಭಾಗ. ಅದೇ ರೀತಿಯಲ್ಲಿ ಯಾವುದೇ ಡೇಟಾವನ್ನ 100 ಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪರ್ಸೆಂಟೈಲ್ಸ್ ಅಂತ ಕರಿತೀವಿ. ಸೊ ಕ್ವಾರ್ಟೈಲ್ಸ್ Q1, Q2, Q3 ಅಂತ ಸಿಕ್ಕಿದ್ರೆ ಪರ್ಸೆಂಟೈಲ್ಸ್ P1ನಿಂದ P99 ತನಕ ಲೆಕ್ಕ ಹಾಕ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ನಮ್ಮ Q2 ಇಸ್ ನಥಿಂಗ್ ಬಟ್ ನಮ್ಮ ಮೀಡಿಯನ್. ಸೊ Q2 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವಾಟ್? ಮೀಡಿಯನ್. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ಪರ್ಸೆಂಟೈಲ್ಸ್ ನಾನು ಹೇಳಿದ ಹಾಗೆ ಯಾವುದೇ ಡೇಟಾವನ್ನ 100 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಡಿಸೈಲ್ಸ್ ಏನು? ಡಿಸೈಲ್ಸ್ ಅಥವಾ ಡಿಸೆಂಟೈಲ್ಸ್ ಅಂದ್ರೆ ಅರ್ಥ 10 ಈಕ್ವಲ್ ಪಾರ್ಟ್ಸ್. ಸೊ ಪರ್ಸೆಂಟೈಲ್ಸ್ ಅಂದ್ರೆ 100 ಈಕ್ವಲ್ ಪಾರ್ಟ್ಸ್. ಡಿಸೈಲ್ಸ್ ಅಂದ್ರೆ ಏನರ್ಥ?
10 ಈಕ್ವಲ್ ಪಾರ್ಟ್ಸ್. ಕ್ವಾರ್ಟೈಲ್ಸ್ ಅಂದ್ರೆ ಏನರ್ಥ? 4 ಈಕ್ವಲ್ ಪಾರ್ಟ್ಸ್. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ, ಪರ್ಸೆಂಟೈಲ್ಸ್ ಅಂದ್ರೆ 100 ಈಕ್ವಲ್ ಪಾರ್ಟ್ಸ್ ಅಂತ ಅರ್ಥ. ಕರೆಕ್ಟಾ? ಆದ್ರೆ ನಮಗೆ P1 to P99 ಮಾತ್ರ ಕ್ಯಾಲ್ಕ್ಯುಲೇಟ್ ಮಾಡಕ್ಕಾಗೋದು. ಅದೇ ರೀತಿ ಕ್ವಾರ್ಟೈಲ್ಸ್ 10 ಈಕ್ವಲ್ ಪಾರ್ಟ್ಸ್ ನಾನು ಕ್ಯಾಲ್ಕ್ಯುಲೇಟ್ ಮಾಡೋದು D1 ಇಂದ D9 ತನಕ. ಕ್ವಾರ್ಟೈಲ್ಸ್ ಅಂದ್ರೆ 4 ಈಕ್ವಲ್ ಪಾರ್ಟ್ಸ್ ನಾವು ಕ್ಯಾಲ್ಕ್ಯುಲೇಟ್ ಮಾಡ್ತಕ್ಕಂಥದ್ದು Q1 ನಿಂದ Q3 ತನಕ ಮಾತ್ರ. ಸೊ 25% of the data falls below value Q2, same as median. 50% of the data falls below Q3, third quartile. 75% of the data, so the interquartile range contains the middle 50% of data. ಏನು ಇಷ್ಟೊಂದು ಟ್ವಿಸ್ಟಿಂಗ್ ಫ್ಯಾಕ್ಟ್ಸ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರಾಬ್ಲಮ್ಗಳು ಮಾಡಬೇಕಾದ್ರೆ ಇವೆಲ್ಲವೂ ಅರ್ಥ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ಮುಂದಿನ ಟಾಪಿಕ್ಕು ಕ್ಯಾಲ್ಕ್ಯುಲೇಟಿಂಗ್ ಕ್ವಾರ್ಟೈಲ್ಸ್. ಹೇಗೆ ಕ್ವಾರ್ಟೈಲ್ಸ್ ಅನ್ನ ಕ್ಯಾಲ್ಕ್ಯುಲೇಟ್ ಮಾಡೋದು? ನಾನು ಇವಾಗಲೇ ಹೇಳಿದ ಹಾಗೆ 3 ಇಂಪಾರ್ಟೆಂಟ್ ಕ್ವಾರ್ಟೈಲ್ಸ್ ಬರುತ್ತೆ, Q1, Q2 ಮತ್ತು Q3. ಸೊ Q2 ಇಸ್ ನಥಿಂಗ್ ಬಟ್ ಇಟ್ ಇಸ್ ಈಕ್ವಲ್ ಟು ಅವರ್ ಮೀಡಿಯನ್. ನಮ್ಮ Q1 ಮತ್ತು Q3 we have to calculate. Q2 is nothing but our median calculation. ಆದರೆ ಅದಕ್ಕೆ ಕೂಡ ನಾವು ಕ್ವಾರ್ಟೈಲ್ ಫಾರ್ಮುಲಾವನ್ನು ಹಾಕಿ ಕಂಡುಹಿಡಿಬಹುದು. ಮತ್ತೊಮ್ಮೆ ಇಲ್ಲಿ ನಮಗೆ ರಾ ಡೇಟಾ, ತದನಂತರ ಡಿಸ್ಕ್ರೀಟ್ ಡೇಟಾ, ತದನಂತರ ಕಂಟಿನ್ಯೂಯಸ್ ಡೇಟಾ ಅಂತಕ್ಕಂತಹ 3 ಡೇಟಾಗಳು ಬರುತ್ತೆ. ಏನು ನಮ್ಮ ರಾ ಡೇಟಾದ ಫಾರ್ಮುಲಾ? Q1 ಅಂದ್ರೆ n+1 ಡಿವೈಡೆಡ್ ಬೈ 4th ಐಟಮ್. ರಿಮೆಂಬರ್, ಕ್ವಾರ್ಟೈಲ್ ಅಂದ್ರೆ 4 ಈಕ್ವಲ್ ಪಾರ್ಟ್ ಡಿವೈಡೆಡ್ ಬೈ 4. ಅದೇ ರೀತಿಯಲ್ಲಿ Q3 ಅಂದ್ರೆ n+1 ಡಿವೈಡೆಡ್ ಬೈ 4th ಐಟಮ್. ಇಲ್ಲಿ ಅವನು Q3 ಕೇಳ್ತಾ ಇರೋದ್ರಿಂದ ಅದು ಏನಾಗುತ್ತೆ? 3n+1 ಆಗುತ್ತೆ. ಅದೇ ರೀತಿಯಲ್ಲಿ ಡಿಸ್ಕ್ರೀಟ್ ಡೇಟಾ ಆದ್ರೆ ಕ್ಯಾಪಿಟಲ್ N+1 ಡಿವೈಡೆಡ್ ಬೈ 4th ಐಟಮ್. ಅದೇ ರೀತಿಯಲ್ಲಿ Q3ಗೆ ಡಿಸ್ಕ್ರೀಟ್ ಡೇಟಾ ಆದ್ರೆ n+1 ಬೈ 4th ಐಟಮ್ ಏನೋ ಕರೆಕ್ಟೇ, ಆದರೆ ನಾವಿಲ್ಲಿ 3 ಮಾಡ್ತಾ ಇರೋದ್ರಿಂದ ಅಂದ್ರೆ Q3 ಮಾಡ್ತಾ ಇರೋದ್ರಿಂದ ಏನಾಗುತ್ತೆ? 3n+1 ಡಿವೈಡೆಡ್ ಬೈ 4th ಐಟಮ್ ಆಗುತ್ತೆ. ಸೊ ಅದನ್ನೇ ನಾವಿಲ್ಲಿ ಕೊಟ್ಟಿರ್ತಕ್ಕಂಥದ್ದು n+1 ಡಿವೈಡೆಡ್ ಬೈ 4th ಐಟಮ್, 3n+1 ಡಿವೈಡೆಡ್ ಬೈ 4th ಐಟಮ್. ನಮ್ಮ Q1 ಅನ್ನ ನಾವು ಲೋಯೆಸ್ಟ್ ಕ್ವಾರ್ಟರ್ ಅಥವಾ ಲೋಯೆಸ್ಟ್ ಕ್ವಾರ್ಟೈಲ್ ಅಂತ ಕೂಡ ಕರಿತೀವಿ. Q3 ಅನ್ನ ಅಪ್ಪರ್ ಕ್ವಾರ್ಟೈಲ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮೊದಲಿಗೆ ಹೇಳ್ತಾ ಇದ್ದಾನೆ, ಕ್ಯಾಲ್ಕ್ಯುಲೇಟ್ ಲೋವರ್ ಕ್ವಾರ್ಟೈಲ್ ಅಂಡ್ ಅಪ್ಪರ್ ಕ್ವಾರ್ಟೈಲ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಯಾವುದೇ ಡೇಟಾದಲ್ಲಿ ಬರೀ ಎಕ್ಸ್ ಮಾತ್ರ ಕೊಟ್ಟಿದ್ರೆ ಅದು ರಾ ಡೇಟಾ ಆಗುತ್ತೆ. ಮೊದಲಿಗೆ ನಾವು ಫಾರ್ಮುಲಾವನ್ನ ಹಾಕೊಳ್ಳೋಣ. ಅವನು Q1 Q3 ಮಾತ್ರ ಕೇಳಿದ್ರು ಪರವಾಗಿಲ್ಲ, ನಾವು Q2 ಅಂದ್ರೆ ಮೀಡಿಯನ್ ಅನ್ನ ಕೂಡ ಕಂಡುಹಿಡಿಯೋಣ. ಅದಕ್ಕೆ ಒಂದು ಶಾರ್ಟ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಸೊ Q1 ಅಂದ್ರೆ n+1 ಡಿವೈಡೆಡ್ ಬೈ 4th ಐಟಮ್. ಓಕೆ, Q2 ಅಂದ್ರೆ ನಾನು ಮೀಡಿಯನ್ ಫಾರ್ಮುಲಾವನ್ನೇ ಉಪಯೋಗಿಸ್ತೇನೆ, n+1 ಡಿವೈಡೆಡ್ ಬೈ 2th ಐಟಮ್. Q3 ಅಂದ್ರೆ n+1 ಡಿವೈಡೆಡ್ ಬೈ 4th ಐಟಮ್. ಇಲ್ಲಿ ನಾವು Q3 ಕಂಡು ಹಿಡಿತಾ ಇರೋದ್ರಿಂದ ಅದೇನಾಗುತ್ತೆ? 3n+1 ಡಿವೈಡೆಡ್ ಬೈ 4th ಐಟಮ್ ಆಗುತ್ತೆ. ಮೊದಲಿಗೆ ನಾವು ಈ ಡೇಟಾವನ್ನ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಸೆಂಡಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ. ಸೊ ನಾನು ಈ ಡೇಟಾ ನೋಡಿದಾಗ ಮೊದಲಿಗೆ 11,
ನಂತರದಲ್ಲಿ 12, ತದನಂತರ 14, ತದನಂತರ 18, 18 ಆದ ನಂತರ 22. ಸೊ ದಿಸ್ ಇಸ್ 18, ತದನಂತರ 22, 22 ಆದ ನಂತರ 26, 26 ನ ನಂತರ 30, 30ಯ ನಂತರ 32, ತದನಂತರ 35 ಮತ್ತು 41. ಸೊ 1 2 3 4 5 6 7 8 9 10. ಇಲ್ಲೂ ಚೆಕ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 ಮತ್ತು 10. ಸೊ ಅಲ್ಲಿಗೆ ನಮ್ಮ ನಂಬರ್ ಆಫ್ ಒಬ್ಸರ್ವೇಷನ್ಸ್ ಎಷ್ಟಾಯ್ತು? 10 ಆಯ್ತು. ಸೊ ಈಗ ನಾವು ಮೊದಲಿಗೆ Q1 ಅನ್ನ ಸಾಲ್ವ್ ಮಾಡೋಣ. n+1 ಡಿವೈಡೆಡ್ ಬೈ 4th ಐಟಮ್. ಸೊ n 10 ಇದೆ, +1 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಸಿಗ್ತದೆ ಚೆಕ್ ಮಾಡೋಣ. ಸೊ 10+1 ಡಿವೈಡೆಡ್ ಬೈ 4 ಮಾಡಿದಾಗ 2.75 ಸಿಗ್ತಾ ಇದೆ. ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು ನೋಡಿ. ಸೆಕೆಂಡ್ ಐಟಮ್ ಕ್ಲಿಯರಾ ಪ್ಲಸ್ 0.75. ಓಕೆ, 2 ಆದ್ಮೇಲೆ ಯಾವ ನಂಬರ್ ಬರುತ್ತೆ? ಥರ್ಡ್ ಬರುತ್ತೆ, 3 ಬರುತ್ತೆ. ಸೊ ಥರ್ಡ್ ಐಟಮ್ ಮೈನಸ್ ಸೆಕೆಂಡ್ ಐಟಮ್. ಕ್ಲಿಯರಾ? ಸೊ ಈಗ ಸೆಕೆಂಡ್ ಐಟಮ್ ಅಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ 12 ಇದೆ. ಡನ್. ಸೊ 0.75 ಹಾಗೆ ಉಳ್ಕೊಳ್ಳುತ್ತೆ. ಆಯ್ತು. ಥರ್ಡ್ ಪೊಸಿಷನ್ ಅಲ್ಲಿ 14 ಇದೆ, 14 ಇದೆ ಮೈನಸ್ ಮತ್ತೆ ಸೆಕೆಂಡ್ ಪೊಸಿಷನ್ ಅಲ್ಲಿ 12 ಇದೆ. ಸೊ ಈಗ 12 ಆಯ್ತು. ಡನ್. 0.75 ಆಯ್ತು. ಇಲ್ಲಿ 14 ಮೈನಸ್ 12 ಮಾಡಿದ್ರೆ 2 ಬಂತು. ಸೊ ಅಲ್ಲಿಗೆ 2 ಇಂಟು 0.75 ಮಾಡಿದ್ರೆ 1.5 ಆಯ್ತು. ಇಲ್ಲಿ 12 ಆಲ್ರೆಡಿ ಇದೆ. ಅಲ್ಲಿಗೆ ನಮ್ಮ Q1 ಎಷ್ಟು? 13.5 ಆಯ್ತು. ಅದೇ ರೀತಿಯಲ್ಲಿ ನಾನು ನನ್ನ Q3 ಅನ್ನ ಮಾಡ್ತೇನೆ. Q3 ನ ಫಾರ್ಮ್ಯುಲಾ ಏನು? n+1 ಬೈ 4th ಐಟಮ್. ಇಲ್ಲಿ ನಾವು Q3 ಮಾಡ್ತಾ ಇರೋದ್ರಿಂದ 3n+1 ಬೈ 4 ಆಗತ್ತೆ. ಸೊ 3n+1 ಬೈ 4. ಈಗಾಗಲೇ ನಾವು n+1 ಬೈ 4 ಅನ್ನ ಕಂಡು ಹಿಡಿದಿದ್ದೇವೆ. ಎಷ್ಟಿದೆ? 2.75 ಇದೆ. ಓಕೆ, ಸೊ 3 ಇಂಟು 2.75 ಆದ್ರೆ 8.25 ಐಟಮ್. ಅಲ್ಲಿಗೆ 8 ಐಟಮ್ ಬರ್ಕೊಳ್ಳಿ. ಆಯ್ತು. ಪ್ಲಸ್ 0.25. ಈಗ ನೋಡಿ 8 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 9th ಐಟಮ್. ಆಯ್ತು. ಮೈನಸ್ 8th ಐಟಮ್. ಓಕೆ, ಡನ್. ಈಗ ಪೊಸಿಷನ್ ಅಲ್ಲಿ 1 2 3 4 5 6 7 8 32 ಆಯ್ತು. 0.25. 9th ಐಟಮ್ 35. ಓಕೆ, ಮೈನಸ್ ಮತ್ತೊಮ್ಮೆ 8th ಐಟಮ್ ಅಂದ್ರೆ 32 ಆಯ್ತು. ಸೊ 32 ಪ್ಲಸ್ 0.25. ಈಗ 35 ಮೈನಸ್ 32 ಅಂದ್ರೆ 3 ಆಯ್ತು. ಸೊ 3 ಇಂಟು 0.25 ಅಂದ್ರೆ 0.75 ಆಯ್ತು. ಅಲ್ಲಿಗೆ ನಮ್ಮ Q3 ನ ವ್ಯಾಲ್ಯೂ ಎಷ್ಟು? 32.75 ಆಯ್ತು. ಸೊ Q1 is 13.50 ಆದ್ರೆ Q3 is 32.75. Q2 ಅನ್ನ ಹೇಗೆ ಕಂಡುಹಿಡಿಯೋದು? ದಿಸ್ ಇಸ್ ಆಲ್ಸೋ ಅ ಶಾರ್ಟ್ ಟ್ರಿಕ್ ಟು ಡು ಮೀಡಿಯನ್. ನೋಡ್ಕೊಳ್ಳಿ. 1 1 2 2 3 3 4 4
ಈಗ 2 ಉಳ್ಕೊಳ್ತು. ಸೊ 22 ಪ್ಲಸ್ 26 ಡಿವೈಡೆಡ್ ಬೈ 2. ಸೊ 22 ಪ್ಲಸ್ 26 ಡಿವೈಡೆಡ್ ಬೈ 2. ನಮ್ಮ Q2ವಿನ ಆನ್ಸರ್ ಎಷ್ಟಿದೆ? 24 ಇದೆ. ಸೊ ದಿಸ್ ಇಸ್ ಅ ಶಾರ್ಟ್ ಟ್ರಿಕ್ ಟು ಸಾಲ್ವ್ ಮೀಡಿಯನ್ ಅಥವಾ Q2. ಸೊ ನಮ್ಮ Q1 13.5 ಇದೆ, Q2 24 ಇದೆ ಮತ್ತು ನಮ್ಮ Q3 32.75 ಇದೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಪ್ರಾಬ್ಲಮ್ ಅಲ್ಲ, ಇಟ್ ಇಸ್ ದ ಥಿಯರಿಟಿಕಲ್ ಟಾಪಿಕ್ ಆಫ್ ಮೋಡ್. ಮೋಡ್ ಅಂದ್ರೆ ಏನರ್ಥ? ಯಾವುದೇ ಒಂದು ಡೇಟಾ ಸೆಟ್ಟಿನಲ್ಲಿ ಹೈಯೆಸ್ಟ್ ರಿಪೀಟ್ ಆಗ್ತಾ ಇರ್ತಕ್ಕಂತಹ ನಂಬರ್ಗಳನ್ನ ನಾವೇನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಡೇಟಾ ಸೆಟ್ಟಿನಲ್ಲಿ ಹೈಯೆಸ್ಟ್ ಟೈಮ್ಸ್ ರಿಪೀಟ್ ಆಗ್ತಾ ಇರ್ತಕ್ಕಂತಹ ನಂಬರ್ ಅನ್ನ ನಾವು ಮೋಡ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಕ್ವಾಲಿಟೇಟಿವ್ ಡೇಟಾದ ಅನಾಲಿಸಿಸ್ ಮಾಡಲಿಕ್ಕೆ ಮೋಡ್ ಇಸ್ ದ ಬೆಸ್ಟ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಕ್ಲಾಸ್ ರೂಮಿನಲ್ಲಿ ಎಷ್ಟು ಜನ ವಾಟ್ಸ್ಆ್ಯಪ್ ಉಪಯೋಗಿಸ್ತಾ ಇದ್ದಾರೆ, ಎಷ್ಟು ಜನ ಟೆಲಿಗ್ರಾಮ್ ಉಪಯೋಗಿಸ್ತಾ ಇದ್ದಾರೆ, ಎಷ್ಟು ಜನ ಜಿಮೇಲ್ ಅಥವಾ ಜಿ ಚಾಟ್ ಉಪಯೋಗಿಸ್ತಾ ಇದ್ದಾರೆ, ಇದಕ್ಕೆ ನಾನು ಹೇಗೆ ಒಂದು ನ್ಯೂಮರಿಕಲ್ ಡೇಟಾ ಕೊಡೋದು? ಇದು ಕ್ವಾಲಿಟೇಟಿವ್ ಡೇಟಾ, ವಾಟ್ಸ್ಆ್ಯಪು, ಟೆಲಿಗ್ರಾಮು, ಜಿ ಚಾಟು, ಇದಕ್ಕೆ ಹೇಗೆ ಒಂದು ನ್ಯೂಮರಿಕಲ್ ಫಾರ್ಮ್ಯಾಟ್ ಕೊಡೋದು? ಆ ತರಹದ ಸಂದರ್ಭಗಳಲ್ಲಿ ಮೋಡ್ ಬಹಳ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅಂದರೆ ಯಾವ ಟೆಕ್ನಿಕಲ್ ಅಪ್ಲಿಕೇಶನ್ ಅನ್ನ ಜಾಸ್ತಿ ಜನ ಉಪಯೋಗಿಸ್ತಾ ಇದ್ದಾರೆ, ಪದೇ ಪದೇ ಉಪಯೋಗಿಸ್ತಾ ಇದ್ದಾರೆ, ದಟ್ ಇಂಡಿಕೇಟ್ಸ್ ದ ಮೋಡ್. ಸೊ ಯಾವುದೇ ಒಂದು ನಂಬರ್ ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಅಥವಾ ಯಾವುದೇ ಒಂದು ವ್ಯಾಲ್ಯೂವಿನ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇದ್ರೆ ಅಂತಹ ವ್ಯಾಲ್ಯೂವನ್ನ ನಾವೇನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಇಟ್ ಈಸ್ ಮೋಸ್ಟ್ ಪಾಪ್ಯುಲರ್. ದೇರ್ ಇಸ್ ನೋ ಮೋಡ್. ಸಮ್ ಡಿಸ್ಟ್ರಿಬ್ಯೂಷನ್ಸ್ ಹ್ಯಾವ್ ನೋ ಮೋಡ್ ಇಫ್ ಆಲ್ ವ್ಯಾಲ್ಯೂಸ್ ಅಪಿಯರ್ ವಿತ್ ಈಕ್ವಲ್ ಫ್ರೀಕ್ವೆನ್ಸಿ. ನಾನು ಹೇಳಿದ ಹಾಗೆ ನಮ್ಮ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ, ಇಂಗ್ಲಿಷಲ್ಲಿ ಕರೆಸ್ಪಾಂಡಿಂಗ್ ಅಂದ್ರೆ ಪಕ್ಕ ಅಂತ ಅರ್ಥ. ಸೊ ನಂಬರಿನ ಪಕ್ಕ ಇರ್ತಕ್ಕಂತಹ ಫ್ರೀಕ್ವೆನ್ಸಿ ಹೈಯರ್ ಆಗಿದ್ರೆ ಅದು ಮೋಡ್ ಅಂತ ಆಗುತ್ತೆ. ಎಲ್ಲ ಫ್ರೀಕ್ವೆನ್ಸಿಗಳು ಈಕ್ವಲ್ ಇದ್ರೆ ಅಂತ ಪ್ರಾಬ್ಲಮ್ಗಳಿಗೆ ಮೋಡ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಆರ್ ದ ಬಿಸ್ನೆಸ್ ಅಪ್ಲಿಕೇಶನ್ ಯೂಸ್ಫುಲ್ ಫಾರ್ ಮ್ಯಾನ್ಯುಫ್ಯಾಕ್ಚರರ್ಸ್ ಟು ನೋ ಮೋಸ್ಟ್ ಡಿಮಾಂಡೆಡ್ ಸೈಜ್ ಅಥವಾ ಸ್ಟೈಲ್? ನಾನು ಅದಕ್ಕೆ ಹೇಳಿದ್ದು ಸ್ಟೈಲ್ ಅಂದ್ರೆ ಅದು ಕ್ವಾಲಿಟೇಟಿವ್ ಡೇಟಾ ಆಗುತ್ತೆ, ಥಿಯರಿಟಿಕಲ್ ಡೇಟಾ ಆಗುತ್ತೆ. ಅದನ್ನ ಮೆಜರ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಅತ್ಯದ್ಭುತವಾದಂತಹ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಏನು? ಮೋಡ್. ಅದರ ಇಂಡಿಕೇಶನ್ ಕ್ಯಾಪಿಟಲ್ Z. ಸೊ ಮಲ್ಟಿಪಲ್ ಮೋಡ್ಸ್. ಡೇಟಾ ಕ್ಯಾನ್ ಹ್ಯಾವ್ ಒನ್ ಮೋಡ್, ಟೂ ಮೋಡ್ಸ್, ಮೆನಿ ಮೋಡ್ಸ್. ಒನ್ ಮೋಡ್ ಅಂದ್ರೆ ಯೂನಿಮೋಡಲ್, ಟೂ ಮೋಡ್ ಅಂದ್ರೆ ಬೈ ಮೋಡಲ್, ಮೆನಿ ಮೋಡ್ಸ್ ಅಂದ್ರೆ ಮಲ್ಟಿ ಮೋಡಲ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯೋಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೊ ಮೋಡ್ ಅನ್ನ ನಾವು ಹೇಗೆ ಸಾಲ್ವ್ ಮಾಡೋದು? ಕಂಪ್ಯೂಟಿಂಗ್ ದ ಮೋಡ್. The method for calculating mode varies between discrete and continuous data. ಯಾವುದೇ ಒಂದು ರಾ ಡೇಟಾವಿಗೆ ಹೈಯೆಸ್ಟ್ ಟೈಮ್ಸ್ ರಿಪೀಟ್ ಆಗ್ತಾ ಇರ್ತಕ್ಕಂತಹ ನಂಬರ್ ಅನ್ನ ಮೋಡ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಯಾವುದೇ ಡಿಸ್ಕ್ರೀಟ್ ಡೇಟಾದಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪಕ್ಕದಲ್ಲಿ ಅಂದ್ರೆ ಕರೆಸ್ಪಾಂಡಿಂಗ್ ಇರ್ತಕ್ಕಂತಹ ನಂಬರ್ ಅನ್ನ ಮೋಡ್ ಅಂತ ಕರಿತೀವಿ. ಯಾವುದೇ ಕಂಟಿನ್ಯೂಯಸ್ ಡೇಟಾ ತಗೊಂಡಾಗ ಮೋಡಿನ ಫಾರ್ಮ್ಯುಲಾ ಏನು? ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಸಿ. ಸೊ ಏನು ಫಾರ್ಮ್ಯುಲಾ? ಕಂಟಿನ್ಯೂಯಸ್ ಸೀರೀಸ್ಗೆ ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ದ ಹೋಲ್ ಇಂಟು ಸಿ ಮಾಡಿದ್ರೂ ಕೂಡ ಅಡ್ಡಿ ಇಲ್ಲ. ಸೊ ದ್ಯಾಟ್ ವಿಲ್ ಬಿ ದ ಫಾರ್ಮ್ಯುಲಾ ಫಾರ್ ಕಂಟಿನ್ಯೂಯಸ್ ಸೀರೀಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡೋದು? ಮೊದಲಿಗೆ ಕ್ಲಾಸ್ ಇಂಟರ್ವಲ್ ಅನ್ನ ಕೊಟ್ಟಿದ್ದಾನೆ. ಸೊ 0 to 10,
10 to 20, 20 to 30, 30 to 40, 40 to 50, 50 to 60 ಮತ್ತು 60 to 70. ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ 2, 5, 8, 10, 8, 5 ಮತ್ತು 2. ಸೊ ಇದಕ್ಕೆ ಟೋಟಲ್ ಅನ್ನ ತಗೊಳ್ಳೋಣ. 2, 7, 15, 25, 33, 38 ಪ್ಲಸ್ 2, 40. ಡನ್. ಇಲ್ಲಿ ಎಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬರ್ತಾ ಇದೆ? 10 ಬರ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ? ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಕ್ಲಿಯರಾ? ಈ ಮಾಡೆಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿಯನ್ನ F1 ಅನ್ನೋದಾದ್ರೆ ಅದಕ್ಕೆ ಮುಂಚೆ ಬರ್ತಕ್ಕಂಥದ್ದು F0, ಅದಾದ್ಮೇಲೆ ಬರ್ತಕ್ಕಂಥದ್ದು F2 ಆಗುತ್ತೆ. ಹಾಗಾದ್ರೆ ನಮ್ಮ ಫಾರ್ಮುಲಾ ಏನು? ಮೋಡ್ ಈಕ್ವಲ್ಸ್ ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಸಿ. ಸೊ ಎಲ್ ಅಂದ್ರೆ ಲೋವರ್ ಕ್ಲಾಸ್ ಲಿಮಿಟ್ 30 ಆಗುತ್ತೆ. F1 ಅಂದ್ರೆ 10 ಇದೆ, F0 ಅಂದ್ರೆ 8 ಇದೆ, ಡಿವೈಡೆಡ್ ಬೈ 2 ಇಂಟು 10 ಮೈನಸ್ 8. F2 ಕೂಡ ಮತ್ತೆ ಅಷ್ಟೇ ಬರ್ತಾ ಇದೆ, 8 ಇದೆ. ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? 10 ಇದೆ. ಸೊ ಬೋರ್ಡ್ ಮಾಸ್ ಬ್ರಾಕೆಟ್ಸ್ ಫಸ್ಟ್ 10 ಮೈನಸ್ 8 ಅಂದ್ರೆ 2 ಆಯಿತು. 20 ಮೈನಸ್ 8 ಮೈನಸ್ 8 ಇಂಟು 10 ಮತ್ತೊಮ್ಮೆ ಬ್ರಾಕೆಟ್ಸ್ ಫಸ್ಟ್. ಸೊ 2 ಡಿವೈಡೆಡ್ ಬೈ 20 ಮೈನಸ್ 16 ಅಂದ್ರೆ 4 ಆಯಿತು ಇಂಟು 10. ಸೊ ಮತ್ತೊಮ್ಮೆ 2/4 ಅಂದ್ರೆ 1/2 ಹಾಫ್ ಆಯಿತು. ಹಾಫ್ ಇಂಟು 10 ಅಂದ್ರೆ 5 ಆಯಿತು. ಅಲ್ಲಿಗೆ ನಮ್ಮ ಮೋಡ್ ಎಷ್ಟು? 35. ಸೊ ಈಸಿ. ಏನು ಮೋಡಿನ ಫಾರ್ಮುಲಾ? ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ದ ಹೋಲ್ ಇಂಟು ಸಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ಮುಂದಿನ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡೋದು? ಮೊದಲಿಗೆ ನಾವು ನಮ್ಮ ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ ಅನ್ನ ಬರ್ಕೊಳ್ಳೋಣ. ಸೊ ಬಿಲೋ 15 ಅಂದ್ರೆ 10 to 15 ಆಯ್ತು. ಬಿಲೋ 20 ಅಂದ್ರೆ 15 to 20 ಆಯ್ತು. ಬಿಲೋ 25 ಅಂದ್ರೆ 20 to 25. ಬಿಲೋ 30 ಅಂದ್ರೆ 25 to 30. ಬಿಲೋ 35 ಅಂದ್ರೆ 30 to 35. ಬಿಲೋ 40 ಅಂದ್ರೆ 35 to 40. ಬಿಲೋ 45 ಅಂದ್ರೆ 40 to 45. ಬಿಲೋ 50 ಅಂದ್ರೆ 45 to 50 ಆಯಿತು. 1, 2, 3, 4, 5, 6, 7, 8 ಕ್ಲಾಸ್ ಇದೆ. 1, 2, 3, 4, 5, 6, 7, 8 ಕ್ಲಾಸ್ ಇದೆ. ಈಗ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿಬೇಕು. ಹೇಗೆ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿಯೋದು? ನಮ್ಮ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ನಾರ್ಮಲ್ ಫ್ರೀಕ್ವೆನ್ಸಿ ಮಾಡ್ಕೊಳ್ಬೇಕು. ಸೊ 4, ತದನಂತರ 12 ಮೈನಸ್ 4 ಅಂದ್ರೆ 8, ತದನಂತರ 30 ಮೈನಸ್ 12 ಅಂದ್ರೆ 18, 60 ಮೈನಸ್ 30 ಅಂದ್ರೆ 30, 80 ಮೈನಸ್ 60 ಅಂದ್ರೆ 20, 90 ಮೈನಸ್ 80 ಅಂದ್ರೆ 10, 95 ಮೈನಸ್ 90 ಅಂದ್ರೆ 5, 97 ಮೈನಸ್ 95 ಅಂದ್ರೆ 2. ಸೊ ಈಗ ಬರ್ಕೊಳ್ಳೋಣ. ಬಿಲೋ 15 ಅಂದ್ರೆ 4, ತದನಂತರದಲ್ಲಿ 8, ತದನಂತರದಲ್ಲಿ 18, ತದನಂತರದಲ್ಲಿ 30, 20, 10, 5 ಮತ್ತು 2. ಈ ಟೋಟಲ್ ಅನ್ನ ಮಾಡಿದಾಗ 97 ವಾಪಸ್ ಸಿಗಬೇಕು. ಸೊ 4 ಪ್ಲಸ್ 8 12, 30, 60, 80, 90, 95 ಪ್ಲಸ್ 2 ಎಷ್ಟಾಯಿತು? 97 ಆಯಿತು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂತಹ ಕ್ಲಾಸ್ ಅನ್ನ ನಾವು ಮೋಡಲ್ ಕ್ಲಾಸ್ ಅಂತ ಕರಿಬೇಕಾಗತ್ತೆ.
ಸೊ ಇದು ನಮಗೆ F1 ಆದ್ರೆ ಮುಂಚೆ ಇರ್ತಕ್ಕಂಥದ್ದು F0, ಅದಾದ್ಮೇಲೆ ಬರ್ತಕ್ಕಂಥದ್ದು F2. ಸೊ ಎಲ್ ಪ್ಲಸ್ ಮೋಡಿನ ಫಾರ್ಮ್ಯುಲಾ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು C. ಸೊ ಓಕೆ, ಎಲ್ ಅಂದ್ರೆ 25 ಇದೆ, ಡನ್. F1 ಅಂದ್ರೆ 30 ಇದೆ, F0 ಅಂದ್ರೆ 18 ಇದೆ. ಸೊ 2 ಇಂಟು 30, F0 ಅಂದ್ರೆ 18, ತದನಂತರದಲ್ಲಿ ಬರ್ತಕ್ಕಂಥದ್ದು 20. ವಾಟ್ ಈಸ್ ದ ಡಿಫರೆನ್ಸ್? 5 ಇಸ್ ದ ಡಿಫರೆನ್ಸ್. ಸೊ 25 ಪ್ಲಸ್ 30 ಮೈನಸ್ 18 ಅಂದ್ರೆ 12 ಆಯಿತು. 2 ಇಂಟು 30 16 ಆಯಿತು, ಮೈನಸ್ 18 ಮೈನಸ್ 20 ಇಂಟು 5. ಸೊ 25 ಪ್ಲಸ್ 12 ಡಿವೈಡೆಡ್ ಬೈ 60 ಮೈನಸ್ 18 ಅಂದ್ರೆ 42 ಆಯಿತು. 42 ಮೈನಸ್ 20 ಅಂದ್ರೆ 22 ಆಯಿತು ಇಂಟು 5. ಸೊ ಮತ್ತೊಮ್ಮೆ ಚೆಕ್ ಮಾಡೋಣ. ಸೊ ಎಷ್ಟು ಬರ್ತಾ ಇದೆ ಚೆಕ್ ಮಾಡೋಣ. 60 ಮೈನಸ್ 18 ಮೈನಸ್ 20, 22 ಆಯಿತು. 12 ಬೈ 22. ಸೊ ಬೋರ್ಡ್ ಮಾಸ್ನ ಪ್ರಕಾರ 0.54 ಇಂಟು 5 ಮಾಡಬೇಕು. ಸೊ ಅಲ್ಲಿಗೆ ನಮ್ಮ ಮೋಡ್ ಎಷ್ಟು ಚೆಕ್ ಮಾಡೋಣ. ಸೊ ಇಂಟು 5 ಮಾಡಿದಾಗ ಪ್ಲಸ್ 2.72 ಬರುತ್ತೆ. ಅಲ್ಲಿಗೆ ನಮ್ಮ ಆನ್ಸರ್ ಎಷ್ಟು? 27.72. ಸೊ ಮತ್ತೊಮ್ಮೆ ಚೆಕ್ ಮಾಡಿದಾಗ ಪರ್ಫೆಕ್ಟ್ 27.72. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ರಿಲೇಟಿವ್ ಪೊಸಿಷನ್ ಆಫ್ ದಿ ಆವರೇಜಸ್. ಸೊ ದ 3 measures of central tendency, mean, median, mode often have a specific relationship to each other depending on the data. So positively skewed andre ಏನರ್ಥ? When the data is skewed towards the right, the relationship will be mode less than median less than mean. ಅದೇ ತರ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಈಕ್ವಲಿ ಪ್ಲೇಸ್ಡ್ ಆಗಿದ್ದಾಗ ಮೋಡ್, ಮೀಡಿಯನ್ ಮತ್ತು ಮೀನ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ನೆಗೆಟಿವ್ಲಿ ಸ್ಕ್ಯೂಡ್ ಡೇಟಾ ವಿಲ್ ಮೂವ್ ಟುವರ್ಡ್ಸ್ ದ ಲೆಫ್ಟ್ ಆದಾಗ ಮೀನ್ ಲೆಸ್ ದ್ಯಾನ್ ಮೀಡಿಯನ್ ಲೆಸ್ ದ್ಯಾನ್ ಮೋಡ್ ಆಗಿರುತ್ತೆ. ಸೊ ಪಾಸಿಟಿವ್ಲಿ ಸ್ಕ್ಯೂಡ್ ಅಂದ್ರೆ ಮೋಡ್ ಲೆಸ್ ದ್ಯಾನ್ ಮೀಡಿಯನ್ ಲೆಸ್ ದ್ಯಾನ್ ಮೀನ್. ನೆಗೆಟಿವ್ಲಿ ಸ್ಕ್ಯೂಡ್ ಅಂದ್ರೆ ಮೀನ್ ಲೆಸ್ ದ್ಯಾನ್ ಮೀಡಿಯನ್ ಲೆಸ್ ದ್ಯಾನ್ ಮೋಡ್. ಅದೇ ಈಕ್ವಲ್ ಅಂದ್ರೆ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಆದಾಗ ಮೋಡ್ ವಿಲ್ ಬಿ ಈಕ್ವಲ್ ಟು ಮೀಡಿಯನ್ ವಿಲ್ ಬಿ ಈಕ್ವಲ್ ಟು ಮೀನ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಚೂಸಿಂಗ್ ದ ರೈಟ್ ಆವರೇಜ್. ಸೊ ನಾವು ಮೀನ್ ಕಲಿತ್ವಿ, ಮೋಡ್ ಕಲಿತ್ವಿ, ಮೀಡಿಯನ್ ಕಲಿತ್ವಿ. ಹೇಗೆ ಒಂದು ರೈಟ್ ಆವರೇಜ್ ಅನ್ನ ಚೂಸ್ ಮಾಡ್ಕೊಳ್ತಕ್ಕಂಥದ್ದು? ಮೊದಲಿಗೆ ಅರಿಥಮೆಟಿಕ್ ಮೀನ್. It is when the data is numeric and normally distributed, it is sensitive to extreme values. Median, data is skewed. It doesn't use all the observations, salary, etc. Next, mode, data is categorical or discrete. It may not exist or may be multiple. ಇಂಟ್ರೆಸ್ಟಿಂಗ್ ಅಲ್ಲ? ಸೊ ಹೇಗೆ ನಾವು ರೈಟ್ ಆವರೇಜ್ ಅನ್ನ ಚೂಸ್ ಮಾಡ್ಕೊಳ್ತಕ್ಕಂಥದ್ದು? ಸೊ ದೀಸ್ ಆರ್ ಅ ಫ್ಯೂ ಪ್ಯಾರಾಮೀಟರ್ಸ್ ಫಾರ್ ದಟ್. 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, 10 ಹಲವಾರು ಹೊಸ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ತಿಳ್ಕೊಂಡ್ವಿ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.